ಅದು ವಿಶಾಲತೆಯ ಕಡೆಗೆ ಹೋಗುತ್ತೆ ಅಂಥೇಳಿ ಈಗಾಗಲೇ ಪ್ರಾಸ್ತಾವಿಕವಾಗಿ ನಮ್ಮ ನಿರ್ದೇಶಕರು ತಿಳಿಸಿದರು. ಇದನ್ನು ನಮಗೆ ಪರಮಗುರು ಚರಣ ಸನ್ನಿಧಿ ಸಾಧನೆಗೆ ಕೊಟ್ಟಂತಹ 4ನೆಯ ಮೆಟ್ಟಿಲು ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ. ಪ್ರೇಮ ಅನ್ನುವಂಥದ್ದು ಅಲ್ಲಿ ಏನಾಗುತ್ತೆ, ವಿಶ್ವದೃಷ್ಟಿಯ ಒಂದು ಸಂಬಂಧವನ್ನು ನಮಗೆ ಕಲ್ಪಿಸುತ್ತೆ. ಅದನ್ನೇ ಅರಣ್ಯರವರು ನಮಗೆ ಯಾವ ರೀತಿಯಾಗಿ ನೀನು ಅಂದರೆ ನಾನು ಪ್ರೇಮವನ್ನು ಹೇಗೆ ಬೆಳೆಸ್ಕೋತಾ ಇದ್ದೀನಿ, ನನಗೂ ಪ್ರೇಮಕ್ಕೂ ಇರುವಂತಹ ಒಂದು ಸಂಬಂಧ ಏನು, ಅನೇಕ ಕವಿಪುಂಗವರು ಹೇಳಿದ್ದಾರೆ. ಮತ್ತು ನಮ್ಮ ಪುಟ್ಟಪರ್ತಿ ಸ್ವಾಮಿ ಹೇಳ್ತಾರೆ, ಪ್ರೇಮ ಮುದಿತ ಮನಸ್ಸೆ ಕಹೋ ಲೇತ ರಾಮ ನಾಮ್. ಮನಸ್ಸನ್ನು ಪ್ರೇಮಪೂರಿತವಾಗಿ ಮಾಡು. ಸ್ವಾಮಿ ಯಾವಾಗಲೂ ಕೂಡ ಅದನ್ನು ಹೇಳ್ತಾಯಿದ್ರು. ಅವರ ಮಾತಿನಲ್ಲಿ ಎಂತಹ ಒಂದು ಮೃದುತ್ವ ಇತ್ತು. ಪ್ರಾರಂಭ ಮಾಡ್ತಾ ಇದ್ದಿದ್ದೆ ದೈವಾತ್ಮ ಸ್ವರೂಪಲಾರ. ಅದನ್ನೇ ಈಗ ವಿಜ್ಞಾನದ ಆವಿಷ್ಕಾರದ ಹಿನ್ನೆಲೆಯಲ್ಲಿ ನಾವು ಪ್ರೇಮ ಅನ್ನೋದನ್ನು ಭೌತಿಕ ಜಗತ್ತಿಗೆ ಕೊಟ್ಟು ಪ್ರೀತಿ ಅಂತ ಹೇಳಿ ಪ್ರೀತಿಸ್ತಾ ಇದ್ದೀವಿ. ಕೇವಲ ನಮ್ಮ ಲೈಂಗಿಕತೆ ಮತ್ತು ನಮ್ಮ ಚಾಪಲ್ಯಗಳ ಇಂದ್ರಿಯಗಳ ಚಾಪಲ್ಯದ ದೃಷ್ಟಿಯಲ್ಲಿ ಅದನ್ನು ಕೇವಲ ಕೆಳಮಟ್ಟದ ಅರ್ಥವನ್ನು ಪೂರೈಸಿಕೊಂಡು ಅದರಿಂದಲೇ ವಿವಾಹಕ್ಕೆ ಪ್ರಾರಂಭವಾಗಿ ಪ್ರೀತಿಸ್ತಾರೆ. ನಂತರ ಮದುವೆಯಾದ ನಂತರ ಆ ಪ್ರೀತಿ ಏನಾಗುತ್ತೆ, ದ್ವೇಷವಾಗಿ ಪರಿವರ್ತನೆ ಆಗ್ತಾಯಿದೆ. ಅದಕ್ಕೆ ಇಲ್ಲಿ ಬಹಳ ಮುಖ್ಯವಾಗಿ ಈಗಿನ ಒಂದು ಜಗತ್ತಿಗೆ ಬಹಳ ಮುಖ್ಯವಾಗಿರುವಂಥ ಒಂದು ಕೊಡುಗೆ ನೀನು ಮತ್ತು ಪ್ರೇಮ ಅನ್ನುವಂಥದ್ದು. ಅದನ್ನು ಥಿಯಾಸಫಿಯ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದರೆ, ಪ್ರೇಮ ಅಂದರೆ ಜಗತ್ತಿನಲ್ಲಿನ ಒಂದು ಆಶ್ಚರ್ಯವಾಗಿರುವಂಥ ಒಂದು ಶಕ್ತಿ, ಆಶ್ಚರ್ಯಕರವಾಗಿರುವಂಥ ಒಂದು ಗುಣ. ಆ ಗುಣಶಕ್ತಿಗಳಿಗಿಂತಲೂ ಮತ್ತು ಗುಣಕ್ಕಿಂತಲೂ ಮಹತ್ವವಾದ್ದು ಈ ಪ್ರೇಮ ಅಂತ ಹೇಳ್ತಾರೆ. ತ್ರಿಗುಣಾತೀತ ಅಂಥೇಳಿ ಪ್ರೇಮ ಅನ್ನುವಂಥದ್ದಕ್ಕೆ ಯಾವುದೇ ಒಂದು ರೂಪ ಇಲ್ಲ, ಆಕಾರ ಇಲ್ಲ. ಕೇವಲ ಪ್ರೇಮ ಅನ್ನೋದು ಐಕ್ಯತೆಯ ಮತ್ತು ಜೀವನದ ಸೃಜನಾತ್ಮಕ ಶಕ್ತಿ. ನಮ್ಮ ಜೀವನವನ್ನು ರೂಪಿಸುತ್ತೆ, ಸೌಂದರ್ಯಯುತವನ್ನಾಗಿ ಮಾಡುತ್ತೆ. ಸೃಷ್ಟಿಕರ್ತನ ಮತ್ತು ಇಡೀ ಸೃಷ್ಟಿಯ ಪ್ರತಿಬಿಂಬವಾಗಿದೆ. ಭಗವಂತ ಒಬ್ಬನೇ ಇದ್ದವನು ಅನೇಕವಾಗಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯಿಂದಲೇ, ಆ ಪ್ರೇಮದ ಶಕ್ತಿಯಿಂದಲೇ ಈ ಜಗತ್ತೆಲ್ಲವೂ ಕೂಡ ಸೃಷ್ಟಿಯಾಯಿತು. ಆ ಒಂದು ಪ್ರತಿಬಿಂಬನೆ ಅಂದರೆ ಪಿಂಡಾಂಡ ಬ್ರಹ್ಮಾಂಡ ಅಂತ ಹೇಳ್ತಾರೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡ ಅಂಥೇಳಿ ಆ ಬ್ರಹ್ಮಾಂಡನ ಒಂದು ಪ್ರತಿಬಿಂಬನೇ ಈ ಒಂದು ಜಗತ್ತೆಲ್ಲವೂ ಕೂಡ ಸೃಷ್ಟಿಯಾಗಿರುವಂಥದ್ದು. ಇಂತಹ ಈ ಪ್ರೇಮ ಅನ್ನೋದು ಸೃಷ್ಟಿಯ ಯಾವುದೇ ವರ್ಗಕ್ಕೆ ಸೇರಿರೋದಲ್ಲ. ಇದು ನಮ್ಮ ಸ್ವತ್ತಲ್ಲ. ನಾನು ಪ್ರೀತಿಸ್ತೀನಿ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂತ ಹೇಳಂತೀವಲ್ಲ, ಅದಲ್ಲ. ಇದು ಯಾವುದೇ ಒಂದು ವರ್ಗಕ್ಕೆ ಸೇರಿರುವಂಥದ್ದಲ್ಲ. ಎಲ್ಲವನ್ನು ಕೂಡ ಒಳಗೊಂಡಿರುವಂತಹ ಮತ್ತು ಒಳಗೊಳ್ಳಬಹುದಾದ ನಿಜವಾದ ಜ್ಞಾನವಾಗಿದೆ. ಎಲ್ಲವನ್ನು ಒಳಗೊಂಡಿದೆ. ಯಾರನ್ನು ಕೂಡ ನಾವು ದ್ವೇಷ ಅಂತ ಅಂತೀವಿ, ಯಾರನ್ನು ನಾವು ಪ್ರೀತಿಸ್ತೀವೋ ಅವ್ರ ಮೇಲೇ ದ್ವೇಷ. ಯಾಕಂದರೆ ಅವರಿಂದ ನಾವು ನಿರೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಅವ್ರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ನಾನು ಅವ್ರಿಗೆ ಅಷ್ಟೆಲ್ಲ ಆಸ್ತಿ ಮಾಡಿದೆ, ನಾನು ಅವರಷ್ಟನ್ನೆಲ್ಲ ಪ್ರೀತಿಸಿದೆ, ನಾನು ಅವ್ರಿಗಾಗಿ ಎಷ್ಟೆಲ್ಲ ಪ್ರೇಮವನ್ನು ಕೊಟ್ಟೆ. ಆದರೆ ಇದು ನಿಜವಾಗಿರುವಂಥದ್ದಲ್ಲ. ಆದರೆ ಒಳಗಿರೋ ನಿಜವಾಗಿರುವಂಥ ಪ್ರೇಮದ
ವ್ಯಕ್ತ ರೂಪಗಳಿವೆಲ್ಲವೂ ಕೂಡ. ಅದರಿಂದ ಪ್ರೇಮ ಅನ್ನೋದು ಕೆಳಗಿನದ ರಹಸ್ಯಮಯವಾದ ಜ್ಞಾನಗಮ್ಯವಾಗಿದೆ. ಅದನ್ನು ಅರಿಯೋದಕ್ಕಾಗಿ, ಆ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕಾಗಿ ಈ ಪ್ರೇಮ ಇರುವಂಥದ್ದು. ಉನ್ನತ ಶಿಖರದಲ್ಲಿ ನಿವಸಿಸುವ ರಹಸ್ಯ ಇದು. ನಾನು ವ್ಯಕ್ತ ಮಾಡ್ತೀನಿ ಅಂದರೆ ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ರಹಸ್ಯ. ಅದಕ್ಕೆ ಗುಪ್ತವಿದ್ಯೆ ಅಂತ ಹೇಳ್ತಾರೆ ಈ ಬ್ರಹ್ಮವಿದ್ಯೆಯನ್ನು. ಅಂದರೆ ಯಾರಿಗೂ ಗೊತ್ತಾಗಬಾರ್ದು ಅಂಥೇಳಿ ಅಲ್ಲ, ನಮಗೆ ಗೊತ್ತಾಗದೇ ಇರುವಂಥದ್ರಿಂದ ಅದನ್ನು ಗುಪ್ತ ಅಂತ ಹೇಳಿ ಇಟ್ಟಿದ್ದಾರೆ. ಅದರಿಂದ ಅಂತಹ ಒಂದು ರಹಸ್ಯವಿದ್ಯೆ. ಕಾಲವು ಕಾಲಾತೀತದಲ್ಲಿ ವೈಭವಯುತವಾಗಿ ಸೇರಿರುವ ಅತ್ಯುನ್ನತವಾದ ಅನುಭವಶಾಸ್ತ್ರ ಇದು. ಈಗ ಒಂದು ಸಿಹಿ ಪದಾರ್ಥವನ್ನು ಕೊಟ್ಟು ಇದನ್ನು ತಿಂದು ನೋಡಿ ಹೇಗೆ ಸಿಹಿ ಇದೆ ಅಂತ ಹೇಳಂದರೆ ಯಾರಿಗೂ ಹೇಳೋಕ್ಕಾಗಲ್ಲ. ಒಂದೇ ಪದಾರ್ಥವನ್ನು ಒಬ್ಬರಿಗೆ ಕೊಟ್ಟಿರೋವಂಥದ್ದು ಇದು ಭಾಳ ರುಚಿ ಇದೆ, ಸಹ ಬಹಳ ಸಿಹಿ ಇದೆ ಅಂತ ಹೇಳ್ತೀವಿ. ಅದೇ ಒಂದು ಸಿಹಿ ಪದಾರ್ಥವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಇದರಲ್ಲೇನು ಸಿಹಿನೇ ಇಲ್ಲ ಅಂಥೇಳಿ. ಉದಾಹರಣೆಗೆ ಒಂದು ಪಾಯಸ ಮಾಡಿರ್ತೀವಿ, ಒಂದು ಪಾಯಸದಲ್ಲೇ ಆಗಿರುವಂಥ ಒಂದು ಸಿಹಿ ಪದಾರ್ಥ ಅದು ಏನಿದೆಯೋ ಅದು ಸತ್ಯ ಹೊರತಾಗಿ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಿಹಿ ಇದೆ ಅನ್ನೋದನ್ನು ಯಾರೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನನ್ನ ಬಾಯಿನ ರುಚಿ ಬೇರೆ, ಇನ್ನೊಬ್ಬರ ಬಾಯಿಯ ರುಚಿ ಬೇರೆ, ಅವರಿಗೆ ಬೇಕಾಗಿರುವಂತಹ ಸಿಹಿಯ ಬಯಕೆ ಬೇರೆ. ಹಾಗೆ ಈ ಪ್ರೇಮ ಅನ್ನುವಂತಹದ್ದು ವಿಶಾಲವಾಗಿರುವಂಥದ್ದು, ಶಾಶ್ವತವಾಗಿರೋದು, ಕಾಲಕ್ಕೆ ಅತೀತವಾಗಿರೋದಲ್ಲ. ಇದು ನಾವು ಮಾಡ್ತಾ ಇರೋದೆಲ್ಲ ಕಾಲಕ್ಕೆ ಅತೀತವಾಗಿರೋದು. ಈ ಪ್ರೇಮ ಅನ್ನುವಂಥದ್ದು ಕಾಲಾತೀತವಾಗಿರುವಂಥದ್ದು. ಹಿಂದೆ ಕೂಡ ಇತ್ತು, ಈಗಲೂ ಕೂಡ ಇದೆ, ಮುಂದೆ ಕೂಡ ಇದೆ. ಅಂದರೆ ಭಗವಂತನ ಸೃಷ್ಟಿ ಎಲ್ಲಿವರೆಗೂ ಕೂಡ ಇದೆಯೋ ಅಲ್ಲಿವರೆಗೂ ಕೂಡ ಪ್ರೇಮ ಶಾಶ್ವತವಾಗಿರುತ್ತೆ. ಅದರಿಂದ ಈ ಪ್ರೇಮ ಬೆಳವಣಿಗೆಯ ಆರಂಭ, ಅಭಿವೃದ್ಧಿಯ ಮಾರ್ಗದಲ್ಲಿ ಅಭಿವೃದ್ಧಿಯ ಕೊನೆಯೂ ಹೌದು. ಇದೇ ಕೊನೆ ಮತ್ತು ಇದೇ ಅಂತ್ಯ. ಅದರಿಂದ ಈ ಪ್ರೇಮ ಎಲ್ಲರ ಹೃದಯವಾಗಿದೆ. ಇದು ಎಲ್ಲದರಲ್ಲಿಯೂ ಮತ್ತು ಎಲ್ಲದರ ಮುಖಾಂತರ. ಯಾಕಂತಂದರೆ ಈ ಆತ್ಮ ಅಂತ ಹೇಳ್ತಾ ಇದ್ದೀವಿ. ಆತ್ಮನನ್ನು ನೋಡೋದಕ್ಕೆ ಯಾವುದೇ ಒಂದು ಮಾಧ್ಯಮ ಇಲ್ಲ. ಆ ಮಾಧ್ಯಮವನ್ನು ನೋಡೋದಕ್ಕಾಗಿಯೇ ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ದ. ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಂತ್ರ ವಾಕ್ಯ ಬರುತ್ತೆ. ಏನಪ್ಪ ಅಂದರೆ, ವ್ಯಕ್ತ ಅವ್ಯಕ್ತ ಸ್ವರೂಪಿಣಿ. ಆ ಪ್ರಕೃತಿ, ಆ ಮೂಲ ಚೈತನ್ಯ ವ್ಯಕ್ತ ಆಗಬೇಕು ಅಂತ ಹೇಳಂದಾಗ ಈ ಪ್ರಕೃತಿಯ ತತ್ವಗಳು ಸೃಷ್ಟಿಯಾಯಿತು. ಆ ಪ್ರಕೃತಿಯ ತತ್ವಗಳ ಮೂಲಕ ಈ ಜಗತ್ತೆಲ್ಲವೂ ಕೂಡ ಸೃಷ್ಟಿಸಲ್ಪಡ್ತು ಅಂತ. ಹಾಗೆ ಅದು ಯಾವುದ್ರ ಮೂಲಕ ಆಗ್ತಾ ಇದೆ? ಪ್ರೇಮ ಅನ್ನುವಂಥದ್ದು ಒಂದು ಭಕ್ತಿಯ ಮೂಲಕ ವ್ಯಕ್ತವಾಗ್ತಾ ಇದೆ. ಆ ಪ್ರೇಮ ಅನ್ನುವಂಥದ್ದು ಎಲ್ಲರಲ್ಲಿರುವ ಆಂತರ್ಯದ ಅಭಿವ್ಯಕ್ತತೆಯ ಮೂಲಕ ಅದು ವ್ಯಕ್ತವಾಗ್ತಾ ಇದೆ. ಅದರಿಂದ ಇದು ಪರಿಪೂರ್ಣ ವಿಕಾಸವಾಗುವವರೆಗೂ ಕೂಡ ಪ್ರಕಾಶಿಸುತ್ತಲೇ ಇರುತ್ತೆ. ಅದಕ್ಕೆ ಅದರ ಒಂದು ಬೆಳವಣಿಗೆಗೆ, ದಿವ್ಯತೆಗೆ ಒಂದು ಕೊನೆ ಅನ್ನೋದು ಇಲ್ಲೇ ಇಲ್ಲ. ಯಾವಾಗಲೂ ಕೂಡ ಅದು ಪ್ರಕಾಶಮಾನವಾಗಿಯೇ ಬೆಳಗ್ತಾ ಇರುತ್ತೆ. ಅದರಿಂದ ಪ್ರೇಮ ಇಲ್ಲದೆ ಇರುವ, ಅದು ಎಷ್ಟೇ ವಿಕಾರವಾಗಿರಲಿ ಮತ್ತು ಕೀಳಾಗಿರಲಿ, ವಸ್ತುವೇ ಇಲ್ಲ. ಆ ಪ್ರೇಮ ಇಲ್ಲದೆ ಇರುವಂಥ ವಸ್ತುನೇ ಇಲ್ಲ. ಪ್ರೇಮ ಅಂತ ಹೇಳಂತಂದರೆ ಇಲ್ಲಿ ಆತ್ಮ, ಪರಮಾತ್ಮ ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಅದರಿಂದ ಈ ಪ್ರೇಮವು ವೈಭವೀಕರಿಸಲಾರದಂತಹ ಯಾವುದೂ ಇಲ್ಲ. ಆ ಪ್ರೇಮ ಇಲ್ಲದೆ ಇದ್ದರೆ ಅಲ್ಲಿ ಸೌಂದರ್ಯನೂ ಇರೋಲ್ಲ, ಸತ್ಯನೂ ಇರೋದಿಲ್ಲ. ಇದನ್ನು ನಾವು ಯಾರಿಗೂ ಕೂಡ ವೈಭವೀಕರಿಸೋದಕ್ಕೆ ಆಗೋದಿಲ್ಲ. ನಾವು ವೈಭವೀಕರಿಸ್ತಾ ಇರೋದೆಲ್ಲ ಬಾಹ್ಯ ಪ್ರಪಂಚದ ಒಂದು ರೂಪಗಳನ್ನು, ಎಲ್ಲವನ್ನೂ ಒಂದನ್ನಾಗಿ ಸೇರಿಸುವಂತಹ ಚಿನ್ನದ ಸರಪಳಿ ಈ ಪ್ರೇಮ. ಅದಕ್ಕೆ ಇದು ಒಬ್ಬ ಕವಿ ಹೇಳ್ತಾನೆ, ಕನ್ನಡದ ಕುಲದೇವಿ ಕಾಪಾಡುವ ತಾಯೇ, ಕನ್ನಡದ ಮುನ್ನಡೆವ ದಾರಿದೇವಿಗೆ ನೀಯೇ, ಕನ್ನಡದ ಕುಲದೇವಿ ಕಾಪಾಡು ಬಾತಾಯೇ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿಯೆಂಬ ತತ್ವವನು ನೀನೆ ತೋರು ಬಾತಾಯೇ,
ಎದೆಯಾಂತರಾಳದಲ್ಲಿ ಪುಟಿವ ಕಾರಂಜಿಯಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ ಕನ್ನಡದ ಕುಲದೇವಿ ಕಾಪಾಡುವ ತಾಯಿ. ಪ್ರೇಮ ಕರುಣೆಯ ಬೆಳೆಸಿ ಶಾಂತಿ ಸಹನೆಯ ಬೆಳೆಸಿ ಕಾಮ ಕ್ರೋಧವ ಅಳಿಸಿ ಕಾಪಾಡುತ್ತಾಯೇ. ನೋಡಿ, ಪ್ರೇಮ ಕರುಣೆ ಅನ್ನುವಂಥದ್ದು ಶಾಶ್ವತವಾದ್ದು. ಎಂತಹ ದ್ವೇಷವನ್ನು ಕೂಡ ಅದು ಹೋಗಲಾಡಿಸುವಂತಹದ್ದು ಅನ್ನುವಂಥದ್ದೇ ಈ ಪ್ರೇಮದ ಒಂದು ಮುಖ್ಯ ಅಂಶ. ಅದರ ಜ್ಞಾನವಿರದ ಅದರಿಂದ ವಂಚಿತರಲ್ಪಡುವ ಇರುವ ಯಾರೊಬ್ಬರೂ ಕೂಡ ಇಲ್ಲ. ಈ ಪ್ರೇಮದಿಂದ ವಂಚಿಸಲ್ಪಡುವಂಥವರು ಯಾರೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಏಕೆಂದರೆ ಪ್ರೇಮವೇ ಅವರಿಗೆ ಜೀವಂತವಾಗಿರುತ್ತದೆ. ಒಂದು ವೇಳೆ ಮನುಷ್ಯರನ್ನಿನ ನಡುವಿನ ಪ್ರೇಮ ಅಥವಾ ಪ್ರಾಣಿಗಳಿಗೆ ತೋರುವ ಮನುಷ್ಯನ ಪ್ರೇಮವು ಅಥವಾ ಹೂಗಳೆಡೆಗೆ, ಗಿಡಗಳೆಡೆಗೆ ಅಥವಾ ವಸ್ತುಗಳೆಡೆಗೆ ಅಥವಾ ಒಬ್ಬರು ಇನ್ನೊಬ್ಬರೆಡೆಗೆ ತೋರುವ ಪ್ರೇಮವು ಕಡಿಮೆಯಾಗಬಹುದು. ಇದು ಕಡಿಮೆನೇ. ಈಗ ನಾವು ಮಾಡ್ತಾ ಇರೋದೆಲ್ಲನೂ ಕೂಡ ಇದೆಲ್ಲ ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದೀವಿ ಈ ಪ್ರೇಮಗಳನ್ನು. ನಿಜವಾಗ್ಲೂ ಕೂಡ ಅವುಗಳು ಸಹಜ ಜೀವಿಗಳು. ಅವುಗಳನ್ನು ನಮ್ಮ ಒಂದು ಸ್ವಾರ್ಥಕ್ಕಾಗಿ, ನಮಗೆ ಮಕ್ಕಳಿಲ್ಲ ಅಂತಂದರೆ ಒಂದು ಪ್ರಾಣಿಯನ್ನು, ನಾಯಿಯನ್ನಾಗಲಿ ಒಂದು ಗಿಳಿಗಳನ್ನಾಗಲಿ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ತೀವಿ. ನಾವು ಮನುಷ್ಯನಿಗೆ ಕೊಡುವಂಥ ಪ್ರೀತಿಯನ್ನು ಕೊಡದೆ ಇನ್ನೂ ಕೂಡ ಅವುಗಳನ್ನು ನನ್ನ ಪ್ರೀತಿಯ ಸ್ವಾರ್ಥಕ್ಕಾಗಿ ಒಂದು ಪಂಜರದಲ್ಲಿ ತೊಗೊಂಡು ಬಂದು ಅದಕ್ಕೆ ಸಹಜ ಜೀವನವನ್ನು ಕೂಡ ಕಟ್ಟು ಹಾಕಿ ಅವುಗಳನ್ನು ಬೆಳೆಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಅವರು ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಅವುಗಳನ್ನು ಕೂಡ ನಮ್ಮ ಒಂದು ಇದರಿಂದ. ಆದರೆ ಅಂಥ ಒಂದು ಪ್ರೇಮ ಅಲ್ಲ. ಎಲ್ಲರಿಗಾಗೂ ಇರುವ ಜೀವ ಚೈತನ್ಯದ ಪ್ರೇಮ ಎಂದೆಂದಿಗೂ ಕಡಿಮೆ ಆಗುವುದಿಲ್ಲ. ಅದು ಎಷ್ಟು ಹಂಚಿದ್ರೂ ಕೂಡ ಅದು ಉಕ್ಕಿ ಹರಿತಲೇ ಇರುತ್ತೆ. ಈ ಜೀವ ಚೈತನ್ಯದ ಪ್ರೇಮಕ್ಕೆ ಹೊರತಾದದ್ದು ಯಾವುದೂ ಇಲ್ಲ. ಅಂದರೆ ಭಗವಂತನ ಸೃಷ್ಟಿ ಅದೇ ತಾನೇ. ಅವನ ಕೊನೆ ಮೊದಲು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಅದರಿಂದ ಎಲ್ಲ ವಸ್ತುಗಳಲ್ಲಿ ನಿರಂತರವಾಗಿ ಇರುತ್ತದೆ ಮತ್ತು ನಮ್ಮ ಅಶಾಶ್ವತ ಕಣ್ಣುಗಳಿಗೆ ಗೋಚರಿಸದ ಈ ಪ್ರೇಮವು ಸೌಮ್ಯ ರೂಪದಲ್ಲಿ ಅಸ್ತಿತ್ವವಾಗಿರುತ್ತದೆ. ಈಗ ನಾವು ನೋಡ್ತಾ ಇರುವಂಥದ್ದೇನು, ಆ ಒಂದು ಸೃಷ್ಟಿಯನ್ನೆಲ್ಲ ಈಗ ನೋಡಿ, ದುಬೈಗೆ ಹೊರದೇಶಗಳಿಗೆ ಹೋಗ್ತೀವಿ, ಭಾಳ ಸುಂದರ ಇದೆ, ಸೌಂದರ್ಯ ಇದೆ ಅಂಥೇಳಿ. ನಮ್ಮ ಪ್ರಕೃತಿ ಕಣ್ಣಿನ ಎದುರುಗಡೆ ಇರುವಂತಹ ಪ್ರಕೃತಿಯನ್ನು ನಾವು ನೋಡ್ತಾ ಇಲ್ಲ. ಯಾಕಂತಂದರೆ ಇಲ್ಲಿರುವಂತಹದ್ದು ಸಹಜ ಪ್ರೇಮ. ನಮ್ಮ ಗಿಡ ಮರಗಳಲ್ಲಿ ಇರುವಂತಹದ್ದು ಬೆಳಗ್ಗೆ ಎದ್ದು ಆ ಒಂದು ಸೂರ್ಯ ಉದಯವಾಗುವಂತಹ ಒಂದು ಸೌಂದರ್ಯವನ್ನು ನಾವು ನೋಡ್ತಾ ಇದ್ದರೆ ನಮ್ಮನ್ನು ನಾವು ಮರೆಯೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಅವು ಹೇಗೆ ನಮ್ಮನ್ನು ಪ್ರೇರೇಪಿಸುತ್ತೆ. ಧಾರವಾಡದ ವರಕವಿ ಬೇಂದ್ರೆಯವರು ಅವರು ಬಹಳ ಚಿಕ್ಕವರಿದ್ದಾಗ, ಬೆಳವಣಿಗೆ ಆಗ್ತಾ ಇದ್ದಾಗ ಅವರಿಗೆ 3 ಚಿಕ್ಕ ಚಿಕ್ಕ ಗಿಡಗಳು ಬಂದು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳೋದಂತೆ. ಅದಕ್ಕೆ ಅವರು ಬೇಂದ್ರೆಯವರು, ನಿನ್ನನ್ನು ಸಾಕುವಷ್ಟು ಶಕ್ತಿ ನನಗೆಲ್ಲಿದೆಯಪ್ಪ ಅಂದರೆ ಏನೂ ಇಲ್ಲ, ಸ್ವಲ್ಪ ನೀರನ್ನು ಕೊಡಿ, ನೀರು ಹಾಕಿದರೆ ಸಾಕು ಅಂತ ಹೇಳಿ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದರೆ ಆ 3 ಚಿಕ್ಕ ಗಿಡಗಳು ಆ ಒಂದು ಅವರ ಮನೆಯ ಬಾಗಿಲಲ್ಲಿ ಇತ್ತು. ಅವು ಅವರು ಬೆಳೀತಾ ಹೋದಾಗೆಲ್ಲನೂ ಕೂಡ ಅವರಿಗೆ ಎಂಥ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಶಕ್ತಿಯನ್ನು ಕೊಡ್ತು ಅಂಥೇಳಿ ನಾವು ಅವರ ಮನೆಗೆ ಹೋದಾಗ ಸೋದರ ಭುಜಂಗರಾಯರು, ಹಿರಿಯರ ಸೋದರರು, ಅವರು ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದರು. ಆಗ ಆ ವಾಮನ ಬೇಂದ್ರೆ ಅವರು ಅವರ ತಂದೆಯವರ ಬಗ್ಗೆ ಹೇಳಿದಂಥ ಒಂದು ಮಾತುಗಳು ನನಗೆ ಇವತ್ತಿಗೂ ಕೂಡ ಇಂತಹ ಒಂದು ವಿಚಾರಗಳನ್ನು ನಾನು ಚಿಂತನೆ ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಬರುತ್ತೆ. ನಾವು ಥಿಯಾಸಫಿಗೆ ಬಂದಾಗ ಹೆಚ್ಚು ನಾವು ಕಲ್ತ್ಕೋತಾ ಇದ್ದಿದ್ದೇ ಎಲ್ಲರ ಜೊತೆ ಒಡನಾಟದಿಂದ. ಆ ಒಂದು ಸಹಜ ಜೀವನ ಅಂತ ಹೇಳ್ತಾರೆ. ಥಿಯಾಸಫಿ ಜ್ಞಾನ ಎಲ್ಲ ಮೂಲದ ಒಂದು ಸತ್ಯಗಳನ್ನು ನಮ್ಗೆ ತಿಳಿಸುತ್ತೆ. ಹಾಗೆ ನಾವು ಹುಕ್ಕೇರಿ, ಅಥಣಿ, ಅನಂತಪುರ ಎಲ್ಲ ಹೋದಾಗ ಆ ಕಡೆ ಇದ್ದಂಥ ಒಂದು ಶರಣ ಸಾಹಿತ್ಯ ಇದೆಲ್ಲವೂ ಕೂಡ
ನಮ್ಮ ಥಿಯಾಸಫಿಯ ವಾಗ್ಮಯವನ್ನು ಪ್ರತಿಯೊಂದರ ಅರ್ಥವನ್ನು ತಿಳಿಸುವಂತಹ ಆಂತರಂಗಿಕ ಅರ್ಥವನ್ನು ಈ ಒಂದು ವಾಗ್ಮಯ ನಮಗೆ ಕೊಡುತ್ತೆ. ಅದರಿಂದ ಈ ಪ್ರೇಮ ಅನ್ನುವಂಥದ್ದು ವ್ಯಕ್ತ ಮಾಡುವಂಥ ಈ ವ್ಯಕ್ತ ಪ್ರಪಂಚದ್ದಲ್ಲ, ಸೌಮ್ಯವಾಗಿರುವಂತಹ ಒಂದು ಅಸ್ತಿತ್ವ ಇರುವಂಥದ್ದು, ಶಾಶ್ವತವಾಗಿ ಇರುವಂಥ ಒಂದು ಪ್ರೇಮ. ಅದರಿಂದ ಈ ಪ್ರೇಮ ಒಂದು ನಿಯಮವಾಗಿದ್ದು ಮತ್ತು ಯಾವಾಗಲೂ ಅದನ್ನು ಅನುಸರಿಸುವಂಥದ್ದಾಗಿದೆ. ಹೀಗೆ ಮಾತಿನ ಬಗ್ಗೆ ಹೇಳ್ತಾರೆ, ಮಾತೆ ಮೃತ್ಯು ಮಾತೆ ಮುತ್ತು. ಮಾತಿಗೂ ಒಂದು ನಿಯಮ ಇದೆ. ಪ್ರಕೃತಿಗೆ ಇರುವಂತಹ ಎಲ್ಲ ತತ್ವಗಳು ಕೂಡ ನಿಯಮಬದ್ಧವಾಗಿ ನಡೀತಾ ಇದೆ. ಆದರೆ ಎಲ್ಲ ಪ್ರಕೃತಿಯನ್ನು ಹಾಳು ಮಾಡಿರೋವನ್ನೇ ಮನುಷ್ಯ ಅಂತ ಹೇಳ್ತಾರೆ. ಆ ಪ್ರಾಣಿಗಳು ಕೂಡ ನಿಯಮಬದ್ಧವಾಗಿದೆ. ನೋಡಿ, ಒಂದು ಕ್ರೂರ ಪ್ರಾಣಿ ಅಂತ ಹೇಳ್ತೀವಿ, ಅದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂಡ ನಂತರ ಪಕ್ಕದಲ್ಲೇ ಬಂದು ಬಹಳ ಪ್ರೀತಿಯುತವಾಗಿರುವಂತಹ ಪ್ರಾಣಿ ಬಂದರೂ ಕೂಡ ಅದನ್ನು ತಿನ್ನೋದಿಲ್ಲ, ಹಾಗೇ ಬಿಡುತ್ತೆ ಅದು. ಆದರೆ ಮನುಷ್ಯನ ಒಂದು ಪ್ರೀತಿಯಾಗಲಿ, ಮನುಷ್ಯನ ಒಂದು ಚಾಪಲ್ಯಗಳಾಗಲಿ, ಇವು ಮುಂದೆ ಅವರು ಹೇಳ್ತಾರೆ, ಅವನ್ನೆಲ್ಲ ನಾವು ಯಾವ ರೀತಿ ಇದು ಬೇಕು, ಪ್ರೇಮ ಬೇಕು, ಪ್ರೇಮ ಇಲ್ಲದೇ ಇಲ್ಲ. ಆದರೆ ಆ ಪ್ರೇಮವನ್ನು ಯಾವ ರೀತಿಯಾಗಿ ನಾವು ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಭಾಳ ಮುಖ್ಯವಾಗಿ ಅವರು ಹೇಳ್ತಾರೆ. ಎಷ್ಟೇ ಸ್ವಾರ್ಥದಿಂದ ಕೂಡಿರಲಿ, ಎಷ್ಟೇ ಸಂಕುಚಿತವಾಗಿರಲಿ, ಆದರೆ ನಿಮ್ಮ ಪ್ರೇಮದ ನಿಜ ಸ್ವರೂಪವು ಅಮರತ್ವವಾಗಿರುತ್ತದೆ. ನಮ್ಮಲ್ಲಿರುವಂಥ ನಿಜವಾಗಿರುವಂಥ ಒಂದು ಪ್ರೇಮ ಆಗಿದೆ, ಅದು ಅಮರತ್ವವಾಗಿರುತ್ತೆ. ನಮ್ಮ ಪ್ರೇಮವು ಒಂದು ಆವೇಶದ ಪ್ರೇಮವಾಗಿರಬಹುದು, ಬಲವಂತದ ಪ್ರೇಮವಾಗಿರಬಹುದು, ಆಕ್ರಮಣಕಾರಿ ಪ್ರೇಮವಾಗಿರಬಹುದು, ವ್ಯಾಪಾರಿ ಮನೋಭಾವದ ಪ್ರೇಮವಾಗಿರಬಹುದು, ಅಶಾಶ್ವತವಾದ ಪ್ರೇಮವಾಗಿರಬಹುದು. ವಸ್ತುವಿನಿಂದ ವಸ್ತುವಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಬಯಕೆಯಿಂದ ಬಯಕೆಗೆ ಆರುವಂತಹದ್ದಾಗಿರಬಹುದು. ಅದು ಅಶ್ಲೀಲವಾದ ಪ್ರೇಮವಾಗಿರಬಹುದು. ಈ ಎಲ್ಲ ಕಲ್ಮಶಗಳ ಮಧ್ಯೆ ಅದು ಅಸಭ್ಯವಾದ ಕಲ್ಮಶವಾಗಿರಲಿ, ಅಶ್ಲೀಲವಾದ ಕಲ್ಮಶವಾಗಿರಲಿ, ಅತಿ ಕೀಳವಾದ ಕಲ್ಮಶವಾಗಿರಲಿ, ಅದೇನಾಗುತ್ತೆ, ಮನುಷ್ಯನ ಅಜ್ಞಾನ, ಮನುಷ್ಯನ ನಿಷ್ಕಾಳಜಿತ್ಯ, ಇದು ಯಾವುದರಿಂದ ಆಗ್ತಿದೆ? ನಮ್ಮ ಅಜ್ಞಾನದಿಂದ ಆಗ್ತಾಯಿದೆ. ನಮ್ಮ ಒಂದು ಕಾಳಜಿ ಅನ್ನುವಂಥದ್ದು ಏನೂ ಇಲ್ಲ. ಈ ಪ್ರೇಮದ ವಜ್ರವನ್ನು ಅದು ಎಂದೂ ಮಂಕಾಗಿಸಲಾರದು. ನಮ್ಮ ಅಜ್ಞಾನ ಇದೆ ಅಂತ ಹೇಳಿದ ತಕ್ಷಣವೇ ಆ ಪ್ರೇಮಕ್ಕೆ ಏನು ಕೂಡ ಅದು ಸಾಧ್ಯ ಇಲ್ಲ. ಅದರಿಂದ ನಾವು ಪ್ರತಿಯೊಬ್ಬರೂ ಇಂಥ ಪ್ರೇಮವನ್ನು ಎಲ್ಲಿ ಆದರೂ ಮತ್ತು ಹೇಗಾದರೂ ಅನುಭವಿಸಿರ್ತೇವೆ. ಆದರೆ ಅದು ನಮ್ಮ ನೆನಪಿಗೆ ಅದು ಬರ್ತಾ ಇಲ್ಲ. ಇದು ಅನೇಕ ರೀತಿಯ ಕ್ರಮಪಲ್ಲಟನೆ ಮತ್ತು ಸಂಯೋಜನೆಗಳನ್ನು ಹೊಂದಿರುತ್ತದೆ. ಇದು ಅನಂತ ಉದ್ದೇಶಗಳ ನಡುವಿನ ಕೊಂಡಿಯಾಗಿದೆ. ನಮ್ಮೆಲ್ಲರನ್ನು ಕೂಡ ಸೇರಿಸುವಂಥ ಒಂದು ಕೊಂಡಿಯಾಗಿದೆ. ಎಲ್ಲವೂ ವಿನಾಶ ಎಂದು ಭಾವಿಸುವಲ್ಲಿ ಇದು ಜೀವಂತವಾಗಿರುತ್ತೆ. ನಾವೀಗ ಅಂದ್ಕೊಳ್ತಾ ಇದ್ದೀವಿ, ಏನಪ್ಪ ಕಾಲ ಭಾಳ ಬದಲಾವಣೆ ಆಗಿದೆ, ಎಲ್ಲಿ ನೋಡಲಿ ಬರೀ ಯುದ್ಧಗಳು ನಡೀತಾ ಇದೆ, ಇದು ಯಾವತ್ತಿಗೆ ಕೊನೆ ಆಗುತ್ತೆ ಅಂತ ಹೇಳಿ ನಾವು ಕೊನೆ ಮಾಡೋಕ್ಕೆ ನಾವು ತಯಾರಿಲ್ಲ. ನಮ್ಮೆಲ್ಲರಲ್ಲೂ ಕೂಡ ದ್ವೇಷ ಅಸೂಯೆಗಳನ್ನು ತುಂಬಿಕೊಂಡಿದ್ದೀವಿ. ಅದನ್ನು ಕೊನೆ ಮಾಡೋದಕ್ಕೆ ನೋಡ್ತಾ ಇದ್ದೀವಿ. ಆದರೆ ಇದು ಒಂದು ಕಾಲಚಕ್ರ ತಿರುಗುತ್ತೆ. ಆದರೆ ಈ ಮೂರು ಕೂಡ ಸತ್ಯಂ, ಶಿವಂ, ಸುಂದರಂ, ಹಾಗೆ ಪ್ರೇಮನೂ ಕೂಡ ಇದು ಶಾಶ್ವತವಾಗಿರುವಂಥ ಒಂದು ಸತ್ಯ. ನಿಮ್ಮ ಜೀವನವನ್ನು ನೀವು ಗಮನಿಸಿದರೆ ಅಸಂಖ್ಯಾತ ಸಂದರ್ಭಗಳಲ್ಲಿ ನೀವು ಪ್ರೇಮವನ್ನು ಕಾಣುತ್ತೀರಿ. ನೀವು ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಬಾಲ್ಯದ ಸಂತೋಷಕರವಾದ ಸಂಗತಿಗಳಲ್ಲಿ, ಬಾಲ್ಯದಲ್ಲಿನ ನಿಮ್ಮ ಸಂಗಾತಿಗಳಲ್ಲಿ, ಕೆಲವು ಅಭಿರುಚಿಗಳಲ್ಲಿ, ಕೆಲವು ಕ್ರೀಡೆಗಳಲ್ಲಿ, ಒಬ್ಬ ಶಿಕ್ಷಕನು ತೋರಿಸುವ ಪ್ರೀತಿಯಲ್ಲಿ ಇದನ್ನು ಕಾಣುತ್ತೀರಿ. ಪ್ರತಿಯೊಬ್ಬರಲ್ಲೂ ಕೂಡ ಅದಿದೆ. ಆದರೆ ನಾವು ನೋಡುವಂಥ ಒಂದು ದೃಷ್ಟಿ ನಮ್ಮಲ್ಲಿಲ್ಲ. ನಾವೇನು ಮಾಡ್ತೀವಿ, ಅವ್ರು ಯಾವುದೋ ಒಂದು ಮಾತನಾಡ್ತಾರೆ. ಉದಾಹರಣೆಗೆ ನಮ್ಮ ಸಂಬಂಧಿಗಳು ಅಂತ ಹೇಳ್ತೀವಿ. ಆ ಸಂಬಂಧದಲ್ಲಿ ಏನಾಗಿರುತ್ತೆ ಅಂದರೆ, ಮೊದಲು ನಾವು ಬೆಳೀತಾ ಇದ್ದಂತಹ ಜೀವನಕ್ಕೂ ಈಗ ಬಹಳ ಅಜಗಜಾಂತರ ವ್ಯತ್ಯಾಸ. ನಾವು ಬೆಳೆದಂಥ ಜೀವನದಲ್ಲಿ ನಮಗೆ ಹುಟ್ಟಿದಾಗಲಿಂದಲೂ ಕೂಡ ಇದುವರೆಗೂ ಸತ್ಸಂಗ, ಸದ್ವಿಚಾರ, ಬರೀ ದುಡಿಯೋದೊಂದೇ ಇಲ್ಲ, ಸೇವೆ, ಇದ್ರ ಮೂಲಕನೇ ನಮ್ಮನ್ನು ಕರ್ಕೊಂಡು ಬಂದರು. ಆದರೆ ಈಗಿನ ಪೀಳಿಗೆ ಏನಾಗ್ತಾ ಇದೆ,
ದುಡಿಬೇಕು ಅನ್ನುವಂಥ ಹಣದ ಹಂಬಲ ಹೆಚ್ಚಾಗ್ತಾ ಇದೆ. ಈ ಹಣದ ಹಂಬಲ ಹೆಚ್ಚಾದಾಗ ಅವ್ರೇನು ಮಾಡ್ತಾರೆ, ಅಯ್ಯೋ ನಿಮಗೆ ಕೂತ್ರೆ ನಾವು ದುಡಿಮೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಕುಟುಂಬದಲ್ಲಿನೇ ನಾವು ಎರಡನ್ನೂ ನಮಗೆ ಕೊಟ್ಟರು. ಹಣ ಗಳಿಕೆ ಇಷ್ಟೇ ಮಾಡಬೇಕು ಅನ್ನುವಂಥದ್ದನ್ನು ನಮ್ಗೆ ಹೇಳ್ಕೊಡ್ಲಿಲ್ಲ. ಆಮೇಲೆ ಈ ರೀತಿ ಇವ್ರನ್ನ ನಾವು ವಸ್ತು ಪ್ರಪಂಚದಲ್ಲಿ ಪ್ರೀತಿಯನ್ನು ಜಾಸ್ತಿ ಗಳಿಸ್ತಾ ಇದ್ದೀವಿ. ಹಣ ಗಳಿಸ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳನ್ನು ಶ್ರೀಮಂತರನ್ನಾಗಿ ಮಾಡೋದನ್ನು ನೋಡ್ತಾ ಇದ್ದೀವಿ. ಆದರೆ ನಿಜಕ್ಕೂ ಈ ಪ್ರೇಮ ಅನ್ನುವಂಥದ್ದಾಗಲಿ, ನಮ್ಮ ಒಂದು ಹಣ ಗಳಿಕೆ ಆಗಲಿ, ನಾವು ಎಷ್ಟನ್ನು ಗಳಿಸ್ಬೇಕೋ ಅಷ್ಟನ್ನು ಮಾತ್ರ ಗಳಿಸುತ್ತೆ ಅಂಥೇಳಿ ನಮಗೆ ಆಧ್ಯಾತ್ಮ ಅನ್ನುವಂಥದ್ದು ಭಾಳ ಸುಂದರವಾಗಿ ಕೊಡ್ತಾರೆ. ನನ್ನ ಜೀವನದ ಒಂದು ಉದಾಹರಣೆ ಹೇಳೋದಿದ್ದರೆ, ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆಯ ಕುಟುಂಬದಲ್ಲಿ ಕಷ್ಟ ಪರಿಸ್ಥಿತಿಗಳು. ಆದರೆ ಅವರು ಒಂದು ದಿನವೂ ಅವ್ರ ಕಷ್ಟ ಅಂತ ಹೇಳಿಲ್ಲ, ನನಗೆ ದುಡಿಮೆ ಮಾಡೋದಕ್ಕೆ ಏನೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ತಾಯಿಯವರು ಕೂಡ ಅವರು ಹೊರಗಡೆನೂ ದುಡಿದು, ಅಂದರೆ ಮನೆ ಒಳಗಡೆ ಕೂತ್ಕೊಂಡು ದುಡಿಮೆ ಮಾಡಿ, ನಮ್ಮ ಅಜ್ಜಿ ಕಾಲದಿಂದಲೂ ಬಂದಿದೆ. ನಮ್ಮ ಅಜ್ಜಿಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ಕೊಂಡು ಮಾಡಿಕೊಟ್ರು. ಅವರ ಅತ್ತೆ ಮನೆಯಲ್ಲಿ, ತಾಯಿ ಮನೆಯಲ್ಲಿ ಅಕ್ಕ ತಂಗಿರಿಗೆಲ್ಲ ಭಾಳಷ್ಟು ಬಂಗಾರ ಇತ್ತು. ನಮ್ಮ ಅಜ್ಜಿಗೆ ಅಯ್ಯೋ ಅವರ ಅಕ್ಕ ತಂಗಿರಲ್ಲೆಲ್ಲ ಬುಟ್ಟಿಗಟ್ಟಲೆ ಬಂಗಾರ ಇದೆ, ನನ್ನ ಹತ್ರ ಬಂಗಾರ ಇಲ್ಲ ಅಂತ. ನೋಡಿ, ಆ ಕುಟುಂಬದಲ್ಲಿ ಪ್ರಾರಂಭ ಕೇವಲ ಒಂದು ಹೊಲಿಗೆ ಮಿಷಿನ್ನಿಂದ ಬಂದಂತಹ ಕುಟುಂಬದಲ್ಲಿ ಅವರೇನು ಮಾಡಿದರು, ಸೋದರ ನಂಜನ್ ಶೆಟ್ಟರು ಅವರು ವ್ಯಾಪಾರ ಮಾಡೋದಕ್ಕೆ ಅವ್ರ ಜೊತೆಗೆ ಬಂದರು. ತಂದೆ ಜೊತೆಗೆ ವ್ಯಾಪಾರ ಮಾಡ್ತಾ ಅವರು ಕಿರಾಣಿ ಅಂಗಡಿಯನ್ನು ಹಾಕ್ಕೊಂಡ್ರು. ಮನೆ ಮುಂದೆ ಒಂದು ಬೆಲ್ಲದ ವ್ಯಾಪಾರವನ್ನು ಮಾಡೋದು. ಅದರಲ್ಲಿ ನಮ್ಮ ಅಜ್ಜಿ ಕೂತ್ಕೊಂಡು ವ್ಯಾಪಾರ ಮಾಡಿ ಅದರಲ್ಲಿ ಬಂದಂಥ ಹಣದಿಂದ ಒಡವೆ ವಸ್ತ್ರಗಳನ್ನು ಮಾಡಿದರು. ನೋಡಿ, ಇವತ್ತು 1,00,000 ಪಗಾರ ತಗೋತಾರೆ. ಒಂದು ಗುಂಜಿ ಬಂಗಾರವನ್ನು ತಗೊಳ್ಳೋದಕ್ಕೆ ಎಷ್ಟಾಗ್ತಾ ಇದೆ? ಈಗ 1,00,000 ಬೇಕಾಗ್ತಾಯಿದೆ. ಅವರು ಎಷ್ಟು ನೋಡಿ, ಮನೆಯಲ್ಲಿ ದುಡಿಮೆನೂ ಮಾಡಿದರು, ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಟ್ಟರು. ಯಾವ ಒಂದು ಹೊರಗಿನ ಶಿಕ್ಷಣ ಪದ್ಧತಿ ಇಲ್ಲ ಅವರಿಗೆ. ಅವರು ಕೊಟ್ಟಂತಹ ಒಂದು ಈ ಪ್ರೇಮನೇ ನಮ್ಮ ಕುಟುಂಬದಲ್ಲೆಲ್ಲ ಕೂಡ ನಮಗೆ ಬಂದಿರುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಒಬ್ಬ ಶಿಕ್ಷಕನು ತೋರಿಸುವ ಪ್ರೀತಿಯಲ್ಲಿ ಇದನ್ನು ಕಾಣುತ್ತೀರಿ. ಇದನ್ನು ನೀವು ಶೌರ್ಯದ ಆರಾಧನೆಯಲ್ಲಿ ಬದಲಾಗುವ ಉದ್ದೇಶಗಳಲ್ಲಿ ಕಾಣುತ್ತೀರಿ. ಅಶಾಶ್ವತವಾದ ಬಂದು ಹೋಗುವ ಹುಡುಗಿಯರ ಸ್ನೇಹದಲ್ಲಿ ಕಾಣುತ್ತೀರಿ. ನಾವು ಮಾಡ್ತಾ ಇರೋದಷ್ಟೇ, ಕಾಣ್ತಾ ಇದ್ದೀವಿ. ಆದರೆ ಇವೆಲ್ಲವೂ ಕೊನೆಯಲ್ಲಿ ಶಾಶ್ವತ ಸತ್ಯವಾಗಿರುತ್ತದೆ. ಅದರಲ್ಲಿ ಅನುಭವಗಳನ್ನ ಪಡ್ತಾ ಏನಾಗಿರುತ್ತೆ, ಶಾಶ್ವತವಾಗಿರುವಂಥ ಒಂದು ಸತ್ಯದ ಕಡೆಗೆ ನಾವು ಹೋಗ್ತೀವಿ. ಈ ಆರಾಧನೆ ಇನ್ನೂ ನಿಮಗೆ ಹೊಸದಾಗಿರಬಹುದು, ಆದರೆ ಹಿರಿಯರಾದ ಕೆಲವರು ನಿಮ್ಮಲ್ಲಿ ಆಸಕ್ತಿಯನ್ನು ಕೆರಳಿಸಬಹುದು ಅಥವಾ ಉತ್ಸಾಹವನ್ನು ಹೆಚ್ಚಿಸಬಹುದು. ಪ್ರಾರಂಭದಲ್ಲಿ ಈ ಪ್ರೇಮವು ದಿಟ್ಟ ಸಾಹಸದಂತೆ ತೋರಬಹುದು. ನಿಮ್ಮ ಉಡುಪು ಮತ್ತು ವೇಷಭೂಷಣಗಳಲ್ಲಿಯೂ ಇದನ್ನು ಕಾಣಬಹುದು. ಈಗ ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಕೇಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮ ವೇಷಭೂಷಣಗಳೆಲ್ಲ ಏನಾಗ್ತಾ ಇದೆ, ಸತ್ಯದ ಕಡೆ ಹೋಗೋದಕ್ಕೆ ಇವೆಲ್ಲ ಅಡ್ಡಿ ಮಾಡ್ತಾ ಇದೆ. ಆದರೆ ನಮಗೆ ಗೊತ್ತಿಲ್ಲ, ಅದೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ. ಆದರೆ ಅನಂತರ ಶ್ರೇಷ್ಠವಾದ ಉತ್ಸಾಹಕ್ಕೆ ಒಂದು ಕಾಲ ಬರುತ್ತದೆ, ಕಾಲ ಬಂದೇ ಬರುತ್ತೆ. ಯಾಕಂದರೆ 4 ಯುಗಗಳಿದೆ, ದ್ವಾಪರ ಯುಗ, ತ್ರೇತಾ ಯುಗ, ಕಲಿಯುಗ ಅಂಥೇಳಿ, ಸತ್ಯಯುಗ ಅಂಥೇಳಿ ಈ ಕಾಲಗಳು ಬದಲಾದಂತೆ. ಆದರೆ ನಮಗೆ ಥಿಯಾಸಫಿ ಹೇಳ್ತಾ ಇರೋದು, ಅಲ್ಲಿವರೆಗೂ ಕೂಡ ನಾವು ಕಾಯಬೇಕಾದ್ದಿಲ್ಲ. ನಮ್ಮನ್ನು ನಾವು ನಮ್ಮ ಒಂದು ಉಡುಗೆ ತೊಡುಗೆಗಳಿಂದ ಆ ಒಂದು ಭಕ್ತಿ ಪ್ರೇಮಗಳನ್ನು ನಾವು ತುಂಬಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಶಿಕ್ಷಕರಿಗೆ, ಪ್ರಾಧ್ಯಾಪಕರಿಗೆ, ಕ್ರೀಡಾಪಟುಗಳಿಗೆ, ಸಿನಿಮಾ ನಟರಿಗೆ, ಕಲಾವಿದರಿಗೆ ಅಗಾಧವಾಗಿ ತೋರುವ ಗೌರವಕ್ಕೂ ಒಂದು ಸ್ಥಾನವಿದೆ. ಕೆಲವರಿಗೆ ದೂರದ ನಿರೀಕ್ಷೆ, ಕೆಲವರಿಗೆ ಅನ್ಯಾಯ ಅಥವಾ ತಪ್ಪಿನ ಬಗ್ಗೆ ಪ್ರಬಲವಾದ ದ್ವೇಷ ಇರಬಹುದು. ಇನ್ನೂ ಕೆಲವರಿಗೆ ಜೀವನೋಪಾಯಕ್ಕಾಗಿ ಕೈಗೊಂಡ ಉದ್ಯೋಗದಲ್ಲಿ, ಕ್ರೀಡೆಗಳಲ್ಲಿ ಮತ್ತು ಕೆಲವರಿಗೆ ಬಿಡುವಿನ ವೃತ್ತಿಯಲ್ಲಿ ಪ್ರೇಮವಿರಬಹುದು. ನಮ್ಮಲ್ಲಿ ಆ ಪ್ರೇಮ ಬಂದ್ರೇ ನಮ್ಮ ಯಾವುದೇ ಕೆಲಸಗಳನ್ನು ಕೂಡ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡೋದಕ್ಕೆ ಸಾಧ್ಯ. ಅದರಿಂದ ಪ್ರೇಮ ಅನ್ನೋದು ಅನಂತರ ಮದುವೆ, ಮಕ್ಕಳು, ಒಂದು ಕುಟುಂಬ ಅನ್ನುವಂಥದ್ದನ್ನು
ಮಾಡಿರೋವಂಥದ್ದು. ಅದಕ್ಕೆ ಮತ್ತು ಅನಿ ಬೆಸೆಂಟ್ರವರು ನೆನ್ನೆ ಕೂಡ ನಾನು ಹೇಳ್ತಾ ಇದ್ದೆ, ಹಿಂದೂ ಸಂಸ್ಕೃತಿಯ ಪರಮ ಧ್ಯೇಯಗಳಲ್ಲಿ ಹೇಳ್ತಾರೆ ಸರಳತೆ, ಸೇವೆ, ಸ್ವಾಧ್ಯಾಯ, ಸಹೃದಯತೆ. ಇದು 4 ಕೂಡ ಬ್ರಹ್ಮಚರ್ಯ ಜೀವನದಲ್ಲಿ ನಾವು ಮಕ್ಕಳಲ್ಲಿ ತರೋದಾಡ್ರಿ, ನಾವು ನಡವಳಿಕೆಯಿಂದ ತಂದಿದ್ದಾದರೆ ಗೃಹಸ್ಥಾಶ್ರಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಅವನು ನಡೆಸಲಿಕ್ಕೆ ಸಾಧ್ಯ. ಇದು ಯಾವಾಗಾಗುತ್ತೋ ವಾನಪ್ರಸ್ಥ ಸನ್ಯಾಸಾಶ್ರಮ ಜೀವನ ಆನಂದಮಯವಾಗಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಸಂತೋಷ ಮತ್ತು ದುಃಖ ಇತ್ಯಾದಿಗಳ ಎಲ್ಲರ ಜೀವನದಲ್ಲಿ ಹಾದು ಹೋಗುವಂತಹ ಘಟನೆಗಳೇ ಪ್ರತಿಯೊಬ್ಬರಿಗೂ ಕೂಡ ಆಗುವಂಥದ್ದೇ. ಈ 4 ಅಂಶಗಳನ್ನು ಪ್ರತಿಯೊಬ್ಬನೂ ಕೂಡ ಹುಟ್ಟಿನಿಂದ ಸಾಯುವವರೆಗೂ ಇವೆಲ್ಲ ಬಂದು ಹೋಗುವಂಥದ್ದೇ. ಇವೆಲ್ಲವುಗಳ ಜೊತೆಗೆ ಉಂಟಾಗುವಂಥ ಸಂದರ್ಭ ಅಂದರೆ ಭವಿಷ್ಯದಲ್ಲಿ ಉಂಟಾಗುವ ಪ್ರೇಮ ಮತ್ತು ನಮ್ಮನ್ನು ಬೇರ್ಪಡಿಸಲು ಅತಿಮಾನುಷ ಶಕ್ತಿ ಎಂದು ಭಾವಿಸಿರುವ, ಆದರೆ ಅದು ನಮ್ಮನ್ನು ಉನ್ನತ ಜೀವನಕ್ಕೆ ಕೊಂಡೊಯ್ಯುವ ದೇವತೆಯಾಗಿರುವಂತಹ ಸಾವಿನ ಕುರಿತು ಪ್ರೇಮ. ಸಾವು ಯಾತಕ್ಕೆ ಬರುತ್ತೆ ಅಂದರೆ ನಾವು ದುಃಖ ಪಡ್ತೀವಿ. ಸಾವು ಬರುವಂಥದ್ದು ಏನಪ್ಪ ಅಂತಂದರೆ ಪ್ರತಿ ಜನ್ಮದಲ್ಲೂ ಕೂಡ ನಾವು ಉನ್ನತವಾಗಿರುವಂಥ ಒಂದು ಸ್ಥಿತಿಗೆ ಹೋಗ್ತಾ ಇರ್ತೀವಿ. ಮರಣ ಅಂತ ಅಂದರೆ ಅದಕ್ಕೆ ಥಿಯಾಸಫಿ ವಾಂಗ್ಮಯ ಹಿನ್ನೆಲೆಯಲ್ಲಿ ಅಂತ ತಗೊಂಡಿದ್ದಾರೆ. ಮರಣ ಅಂದರೆ ಮರಣ ಅಷ್ಟೇ ಅಲ್ಲ, ಮರಣಾನಂತರ ಜೀವನ ಇದೆ. ಮರಣ ಬರುವಂಥದ್ದು ಕೇವಲ ಈ ಹೊರಗಿನ ಶರೀರಕ್ಕೆ ಹೊರತಾಗಿ ನಮ್ಮ ಒಂದು ಗುಣ ಸ್ವಭಾವಗಳು ಏನಿದೆ ಇವಕ್ಕೆ ಮರಣ ಬರೋದಿಲ್ಲ. ಅವೆಲ್ಲ ಶಾಶ್ವತವಾಗಿರೋದು. ಅದು ಯಾವಾಗ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದರೆ ನಮ್ಮನ್ನು ಈ ಒಂದು ಸಂಚಿತ ಕರ್ಮಗಳಿಂದ ಬಿಡುಗಡೆಯನ್ನು ಮಾಡಿ ಮೂಲ ಚೈತನ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ರ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಈ ಒಂದು ಪ್ರೇಮ. ವೈಭವಪೂರ್ಣವಾದ ಸೃಷ್ಟಿಗೆ ಕಾರಣವಾದ ಮತ್ತು ಒಂದು ಕಾಲಕ್ಕೆ ನಾವು ಅದರಲ್ಲಿ ಆನಂದ ಹೊಂದಬೇಕಾಗಿದ್ದು ಇಂತಹ ಪ್ರೇಮಕ್ಕೆ ನಮ್ಮ ಅಜ್ಞಾನವು ಅಡ್ಡಿಪಡಿಸುತ್ತದೆ. ಅಜ್ಞಾನವೇ ಎಲ್ಲದಕ್ಕೂ ಮೂಲ ಕಾರಣ. ಅದರಿಂದ ಶಕ್ತಿಯುತವಾದ ಇಂತಹ ಪ್ರೇಮ ವೈಭವಯುತವಾದ ಅತಿ ಆಸಕ್ತಿಯಿಂದ ಉತ್ಸಾಹಪೂರ್ಣವಾಗಿ ನಿರೀಕ್ಷಿಸಲ್ಪಡುವ ಭವಿಷ್ಯದ ಪ್ರೇಮವಾಗಿರುತ್ತದೆ. ಯಾವುದು ಇಲ್ಲದಂತಹ ಸಮಯದಲ್ಲಿನ ಅಸಮಾಧಾನ ಈ ಜೀವನ ಕಲಿಸುವ ಪಾಠಗಳಲ್ಲಿ ಕಂಡುಬರುವ ತೋರಿಕೆ ಮತ್ತು ವಿಯೋಗ ನೀವು ಮತ್ತು ನಿಮ್ಮ ಸಂಗಾತಿಗಳೊಡನೆ ಗೊಂದಲವಿಲ್ಲದೆ ಮುಂದೆ ಸಾಗುವಾಗ ಮತ್ತು ಹೆಚ್ಚಿಸುತ್ತಿರುವ ಸಂತೋಷಗಳಲ್ಲಿ ತೋರುವ ಪ್ರೇಮವನ್ನು ಇನ್ನೂ ಮನಗಾಣಬೇಕಾಗಿದೆ. ಜೀವನದ ವೈಭವಯುತವಾದ ಆಳವಾದ ಮತ್ತು ಗ್ರಹಿಕೆಗೆ ನಿಲುಕದ ಪ್ರೇಮದಲ್ಲಿ ನಿರಂತರವಾಗಿ ಕುರಿತು ವಿಮರ್ಶಿಸೋಣ. ಅಂದರೆ ಪ್ರೇಮದಲ್ಲಿ ಬೀಳುವುದಕ್ಕಿಂತಲೂ ಆಶ್ಚರ್ಯಕರವಾದದ್ದು ಮತ್ತೊಂದಿಲ್ಲ. ನಾವೆಲ್ಲ ಅದೇ ಒಂದು ಇದರಲ್ಲಿ ಬೀಳ್ತಾ ಇದ್ದೀವಿ. ಆದರೆ ಪ್ರೇಮದಲ್ಲಿ ಬೀಳುವುದು ಎನ್ನುವುದಕ್ಕಿಂತಲೂ ಪ್ರೇಮದಲ್ಲಿ ಉದಯಿಸುವುದು ಎಂದು ಕರೆಯುವುದು ಸೂಕ್ತ. ಏಕೆಂದರೆ ಕೆಲವು ಸಲ ಪ್ರೇಮಗಳೊಡನೆ ಬಿದ್ದರೆ ಕೆಲವು ಸಲ ಪ್ರೇಮದಿಂದ ಹೊರಗೆ ಬೀಳುತ್ತೇವೆ. ಈಗ ಹೇಳ್ತಾ ಈಗ ಲವ್ ಮಾಡೋದು ಅಂತ ಹೇಳ್ತಾರೆ, ಪ್ರೀತಿ ಮಾಡೋದು. ಅದರಿಂದ ಏನಾಗುತ್ತೆ, ಹೊರಬರ್ತಾರೆ ಹೊರತಾಗಿ ಕೆಲವು ನಿಜವಾಗಿರುವಂಥ ನಿಸ್ವಾರ್ಥವಾಗಿರುವಂಥ ಪ್ರೇಮ ಮಾಡಿದಾಗ ಅದರಿಂದ ಉನ್ನತಿಗೆ ಹೋಗ್ತಾರೆ. ಅದರಿಂದ ದೈವತ್ವವು ಭೂಮಿಗೆ ಇಳಿದು ಬರುತ್ತದೆ ಮತ್ತು ಭೂಮಿಯು ಸ್ವರ್ಗವಾಗುತ್ತದೆ. ಇದು ಅಸ್ತಿತ್ವಕ್ಕೆ ಬರುವಾಗ ಕೆಲವು ಕ್ಷಣ, ಕೆಲವು ತಿಂಗಳು, ಕೆಲವು ವರ್ಷಗಳವರೆಗೆ ನಿರಾಶೆ, ನಾಶ ಮತ್ತು ಭ್ರಮೆಗಳೊಂದಿಗೆ ಹಿಂಬಾಲಿಸುತ್ತದೆ. ಯಾಕೆಂದರೆ ನಾವು ನೋಡ್ತಾ ಇರೋದೆಲ್ಲನೂ ಕೂಡ ತೋರಿಕೆ ಪ್ರೇಮ. ಶಾಶ್ವತವಾಗಿರುವಂಥ ಪ್ರೇಮ ನಮ್ಮನ್ನು ಕೊನೆಯ ತನಕಲೂ ಕೂಡ ಬಿಡದೆ ರಕ್ಷಣೆ ಮಾಡ್ತಾ ಇರುತ್ತೆ, ನಮ್ಮನ್ನು ಹಿಂಬಾಲಿಸ್ತಿರುತ್ತೆ. ಅದರಿಂದ ಯಾವಾಗ ಇದು ಇರುತ್ತದೆಯೋ ಅದು ಶಾಶ್ವತವಾಗಿರುತ್ತದೆ ಮತ್ತು ನಮಗೆ ಅಷ್ಟೇ ಸಾಕು. ನಾವು ಅಪೇಕ್ಷೆಯನ್ನು ಪಡೋದಿಲ್ಲ. ಆವಾಗ ತೃಪ್ತಿ ಅನ್ನೋವಂಥದ್ದು ಇರುತ್ತೆ. ಲೈಂಗಿಕತೆ ಕುರಿತು ಹೇಳುವುದಾದರೆ ಅದರ ಬಗ್ಗೆ ನಾವು ಎಷ್ಟು ಹೆದರಿಕೊಂಡಿದ್ದೇವೆ. ಆದರೆ ನಡೀತಾ ಇದೆ ಜಗತ್ತಿನಲ್ಲಿ. ಅದರಿಂದ ಭಯ ಅನ್ನುವಂಥದ್ದು ಇದ್ದೇ ಇದೆ. ಪ್ರೇಮ ಅನ್ನುವಂತಹ ಪದಗಳು ನಾವು ಸಾಮಾನ್ಯವಾಗಿ ಬಳಸ್ತಾ ಇದ್ದೇವೆ. ಅದರಿಂದ ಇದು ಸ್ವರಕ್ಷಣೆ ಮತ್ತು ಸ್ವಾನುಭವದ ಸಹಜ ಗುಣವಾಗಿದ್ದು
ಮತ್ತು ವ್ಯಕ್ತಿಯು ಸದಾ ಸೃಷ್ಟಿಸುವ ಮತ್ತು ಪುನರ್ರೂಪಿಸುವ ಪ್ರಕ್ರಿಯೆಯಾಗಿದೆ. ಲೈಂಗಿಕತೆಗಿಂತಲೂ ಅವಶ್ಯವಾದದ್ದು ಏನಾದರೂ ಇದೆಯೇ? ನಾವು ಯೋಚನೆ ಮಾಡ್ತಾ ಇಲ್ಲ. ಇದೇ ಇಷ್ಟೇ ನಮ್ಮ ಇಂದ್ರಿಯ ಚಾಪಲ್ಯಗಳೇ ಮುಖ್ಯ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದಕ್ಕಿಂತ ಮುಖ್ಯವಾಗಿರೋದು ಇದೆಯಾ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಪ್ರಶ್ನೆ ಹಾಕ್ಕೋತಾ ಇಲ್ಲ. ಈ ಸ್ವಾರ್ಥ ಮನೋಭಾವನೆ ಮತ್ತು ದುಷ್ಟ ವರ್ತನೆಗೆ ನಮ್ಮ ಒಂದು ಲೈಂಗಿಕ ಕ್ರಿಯೆ ನಾಚಿಕೆ ಅನ್ನುವಂಥ ಒಂದು ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಪರಿಶುದ್ಧವಾದ ಪ್ರೇಮ, ಅದಕ್ಕೆ 4ನೇ ಒಂದು ಅಂಶ ಆಗಿರುವಂತಹ ಸಾಧನ ಚತುಷ್ಟಯದಲ್ಲಿ ಅದರಲ್ಲಿ ಏನು ಹೇಳ್ತಾರೆ, ಈ ಒಂದು ಪ್ರೇಮ ಅನ್ನುವಂಥದ್ದು ಮೂಢನಂಬಿಕೆ, ಮೂಢಭಕ್ತಿ, ಪರನಿಂದೆ ಇವುಗಳು ಯಾವುವು ಕೂಡ ಇಲ್ಲದೇ ಇರುವಂಥದ್ದೇ ಪ್ರೇಮ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಕ್ಷಣಿಕ ಬಯಕೆಗಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುತ್ತೇವೆಯೋ ನಮ್ಮ ಅನುಕೂಲಕ್ಕೂ ತಕ್ಕಂತೆ ಬಳಸಿಕೊಂಡು ಬಯಕೆ ತೀರಿದ ನಂತರ ಅದನ್ನು ನೀಡುವವರನ್ನು ದೂರೀಕರಿಸುತ್ತೇವೆ. ಇದು ಯಾವಾಗ ಬರುತ್ತೆ ಅಂದರೆ, ನಾವಿನ್ನೂ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬಂದಾಗ ಕಾಡು ಮನುಷ್ಯನ ಬೆಳವಣಿಗೆಯಲ್ಲಿ ಪ್ರಜ್ಞಾ ಹಂತ ಬೆಳೆದಿರೋದಿಲ್ಲ. ಆ ಪ್ರಜ್ಞಾ ಹಂತ ಬೆಳೆದೇ ಇದ್ದಂತಹ ಸಮಯದಲ್ಲಿ ಆ ಕಾಡು ಮನುಷ್ಯ ಏನು ಮಾಡ್ತಾನೆ, ತನ್ನ ಜೊತೆಯಲ್ಲಿದ್ದಂತಹವರನ್ನೇ ತಿಂದು ಮತ್ತೆ ಇಂದ್ರಿಯ ಚಾಪಲ್ಯ ಉಂಟಾದಾಗ ಬೇಕು ಅಂತ ಅಂದಾಗ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಪ್ರಜ್ಞೆ ಬೆಳೀತಾ ಹೋದಾಗೆಲ್ಲ ಇದು ತಪ್ಪು ಅನ್ನುವಂತಹದ್ದು ನಾಗರಿಕತೆ ಬೆಳೀತಾ ಹೋಗುತ್ತೆ. ಇದನ್ನು 3 ಮಹಾವಂಶಗಳಲ್ಲಿ ನಮ್ಮ ಒಂದು ಥಿಯಾಸಫಿ ವಾಂಗ್ಮಯ ಭಾಳ ಚೆನ್ನಾಗಿ ಹೇಳುತ್ತೆ. ಏನಪ್ಪ ಅಂತ ಹೇಳಂತಂದರೆ, ನಮ್ಮ ರೂಪ ವಿಕಾಸ, ಜೀವ ವಿಕಾಸ, ಪ್ರಜ್ಞಾ ವಿಕಾಸ, ಈ 3 ವಿಕಾಸಗಳನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಏನಪ್ಪ ಅಂತ ಹೇಳಂತಂದರೆ, ಯಾವ ಹಂತದಲ್ಲಿ ಮನುಷ್ಯ ಮಾಡ್ತಾನೆ ಅಂತ ಹೇಳಂದರೆ, ಅವನಿನ್ನೂ ಕೂಡ ಪರಿಪೂರ್ಣತೆಗೆ ಹೋಗೋದಕ್ಕೆ ಅವನು ಪ್ರಯತ್ನ ಇರೋದಿಲ್ಲ. ಆ ಒಂದು ಹಂತದಲ್ಲಿ ಅವನು ಈ ಕ್ರಿಯೆಯನ್ನು ಮಾಡ್ತಾನೆ. ಜೀವನದ ಪವಿತ್ರ ಕರ್ಮವಾಗಿರುತ್ತದೆ. ಅದು ಜೀವನವನ್ನು ಪವಿತ್ರಗೊಳಿಸುವುದರ ಜೊತೆಗೆ ಪರಿಪೂರ್ಣನನ್ನಾಗಿ ಮಾಡುತ್ತದೆ. ಇದು ಕೊಟ್ಟಿರೋದು ಏನಕ್ಕಪ್ಪ ಅಂದರೆ ವಂಶಾಭಿವೃದ್ಧಿಗೋಗಿ, ಈ ಕುಟುಂಬದ ಬೆಳವಣಿಗೆ, ಸೃಷ್ಟಿಯ ಒಂದು ಕ್ರಮ, ಇದು ಇಲ್ಲದೇ ಇದ್ದರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸೃಷ್ಟಿಯ ನಿಯಮದಲ್ಲಿ ಇರುವಂತಹದ್ದು. ಆದರೆ ಕೇವಲ ಇದು ಇಂದ್ರಿಯ ಚಾಪಲ್ಯಗಳಿಗೆ ಅದು ತಿರುಗಿ ಅಜ್ಞಾನದ ದೆಸೆಯಿಂದ ಅದು ಯಾವುದೋ ಒಂದು ಇದರಲ್ಲಿ ಹೋಗ್ತಾ ಇದೆ. ಅದರಿಂದ ಇದು ಒಂದು ಪವಿತ್ರವಾಗಿರುವಂಥ ಕಾರ್ಯ. ಇವುಗಳಿಲ್ಲದೆ ಇನ್ನೂ ಅನೇಕ ಪವಿತ್ರ ಕಾರ್ಯಗಳು ವಿವಿಧ ಮತಗಳಲ್ಲಿ ಇದೆ. ಅದರಿಂದಲೇ ವಿವಾಹ ಸಂಸ್ಕಾರದಲ್ಲಿ ಮೊದಲನೆಯ ದಿನವೇ ಇಂಥ ಒಂದು ಸಂಸ್ಕಾರವನ್ನು ಮಾಡುವಂತಹ ಪದ್ಧತಿ. ಯಾವಾಗಂದರೆ ಆವಾಗಲೇ ನಾವು ಎಲ್ಲವನ್ನು ಮಾಡಿಕೊಂಡು ಮದುವೆ ಮಾಡಿರಿ ಅಂತ ಅನ್ನುವಂಥ ಒಂದು ಕಾಲ ಅಲ್ಲ. ಇವುಗಳನ್ನು ಸಂಸ್ಕಾರಗಳು ಅಂತ ಹೇಳಿದರು. 16 ಷೋಡಶ ಸಂಸ್ಕಾರಗಳನ್ನು ಮಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಇವುಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಅನೇಕ ಏಕತ್ವವಾಗುವ ಮತ್ತು ಆಮೇಲೆ ಏಕತ್ವವನ್ನು ಬಹುತ್ವವಾಗಿ ಆಗುವ ಈ ಸೃಷ್ಟಿಯ ಆಶ್ಚರ್ಯಕರವಾದ ರಹಸ್ಯಕ್ಕಿಂತಲೂ ಮಿಗಿಲವಾದದ್ದು ಏನಾದರೂ ಇದೆಯೇ? ನಮಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಇದಕ್ಕಿಂತ ಮಿಗಿಲಾದದ್ದು ಅಂದರೆ ಒಬ್ಬನೇ ಇದ್ದವನು ಅನೇಕವಾಯಿತು, ಈಗ ಅನೇಕವಾಗಿದ್ದಿದ್ದು ಮತ್ತೆ ನಾವು ಏಕತ್ವದ ಕಡೆಗೆ ಹೋಗಬೇಕಾಗಿದೆ. ಅಂದರೆ ಆರೋಹಣ ಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೆಳಗಡೆಗೆ ಇಳಿದಿದ್ದೀವಿ. ಈಗ ಅವರೋಹಣ ಕ್ರಮದಲ್ಲಿ ನಾವು ಆ ಒಂದು ಮೂಲ ಚೈತನ್ಯಕ್ಕೆ ಸೇರಬೇಕು. ಅದಕ್ಕೆ ಶಂಕರಾಚಾರ್ಯರು ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರಿಂದ ದುಃಖದ ಸಂಗತಿ ಅಂದರೆ ಇದು ಪ್ರೇಮ ಒಂದು ಸಾಮಾನ್ಯವಾದ ಅತಿ ಕಡಿಮೆ ಮಹತ್ವವುಳ್ಳ ಕೊಡುಕೊಳ್ಳುವ ವ್ಯಾಪಾರವಾಗಿಬಿಟ್ಟಿದೆ. ನೋಡಿ, ಇಂಥ ಒಂದು ಗೃಹ ಪ್ರವೇಶ ಆಗಲಿ, ಮನೆಯಲ್ಲಿ ಯಾವುದೇ ಒಂದು ಇದು ಶುಭ ಕಾರ್ಯಗಳು ನಡೆಯಬೇಕಾದ್ರೆ, ಶುಭ ಕಾರ್ಯಗಳಿರ್ಬೋದು, ಯಾವುದೇ ಒಂದು ಕಾರ್ಯಗಳಿರ್ಬೋದು, ಆಗ ಒಂದು ಪದ್ಧತಿಗಳು ಏನಪ್ಪ ಅಂತಂದರೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ. ಈಗ ಆಶೀರ್ವಾದ ಅನ್ನುವಂಥದ್ದು ವಸ್ತು ಪ್ರಪಂಚದಲ್ಲಿ ವಸ್ತು ರೂಪದಲ್ಲಿ ಬಂದುಬಿಟ್ಟಿದೆ. ಅವರು ನಮಗೇನು ಕೊಟ್ಟಿದ್ದಾರೆ ಬರೆದಿಟ್ಕೊಳ್ಳೋದು, ಅವ್ರು ಎಷ್ಟು ಕೊಟ್ಟಿದ್ದಾರೆ, ಏನು ವಸ್ತು ಕೊಟ್ಟಿದ್ದಾರೆ ಅಂಥೇಳಿ ಬರೆದಿಟ್ಕೊಳ್ತೀವಿ. ಆಮೇಲಿಂದ ಅವರ ಮನೆಯಲ್ಲಿ ಏನು ಕಾರ್ಯಕ್ರಮ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೊಡುವಂಥ ಪದ್ಧತಿಗಳನ್ನ ತೊಗೊಂಡು ಬರ್ತಾಯಿದ್ದೀವಿ.
ನಿಜಕ್ಕೂ ಇದು ಎಷ್ಟೊಂದು ದುಃಖಕರ ಅಂತ ಹೇಳಂತಂದರೆ ನೋಡಿ, ಬಳೆಗಳನ್ನು ಬಳಸೋದಿಲ್ಲ. ಈಗ ಬಳೆಗಳನ್ನು ರಾಶಿಯಾಗಿ ಕೊಡ್ತಾ ಇದ್ದಾರೆ. ಅವುಗಳನ್ನು ನಾವು ಏನು ಮಾಡೋದು? ಆಮೇಲೆ ಈ ಬ್ಲೌಸ್ ಪೀಸು ಹಿಂದೆ ಅಷ್ಟೆಲ್ಲ ಕೊಡ್ತಿರಲಿಲ್ಲ, ಅವ್ರು ತೊಗೊಳ್ತಿರ್ಲಿಲ್ಲ. ಏನೋ ಅವ್ರ ಮನೆಗೆ ಹೋದಾಗ ಅವರ ಆಶೀರ್ವಾದ ಪೂರ್ವಕವಾಗಿ ಅಂಥೇಳಿ ಕೊಡ್ತಾಯಿದ್ರು. ಈಗ ತಗೊಳ್ಳೋದ್ರಲ್ಲಿ ಇಷ್ಟೊಂದು ಪರಿಸರ ಮಾಲಿನ್ಯ ಆಗ್ತಾಯಿದೆ, ಸಮಯದ ಹಾಳು, ನಮ್ಮ ಸಮಯವನ್ನು ಹಾಳು ಮಾಡ್ತಾ ಇದೆ. ಮತ್ತು ಅದಕ್ಕಾಗಿ ಸಂಪಾದನೆ ಮಾಡೋದು ಅಂಥೇಳಿ ಅವ್ರು ಕೊಟ್ಟಿದ್ದಾರೆ, ನಾವು ಇಷ್ಟು ಕೊಡಬೇಕು, ನಾವು ಈ ರೀತಿಯಾಗಿಯೇ ಇರಬೇಕು ಅನ್ನುವಂಥ ಸಂಪ್ರದಾಯಗಳೆಲ್ಲ ಉಂಟಾಗಿದೆ. ನಿಜವಾಗಿರುವಂತಹ ಒಂದು ಸಂಸ್ಕಾರಗಳೆಲ್ಲ ನಿಂತೋಗಿದೆ. ಪೂಜೆಯೂ ಕೂಡ ಎಷ್ಟು ಪೂಜಾ ಪದ್ಧತಿಯಲ್ಲಿ ಅನೇಕ ಕಾಲ್ಪನಿಕ ದೇವರುಗಳನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಹಿಂದೆ ಮನೆ ದೇವರು ಅಂತೇಳಿ ಅಷ್ಟೇ ಇತ್ತು. ಈಗ ಕಾಲ್ಪನಿಕ ದೇವರು, ಉದಾಹರಣೆಗೆ ಈಗ ನಮ್ಮ ಅಥಣಿ ಒಳಗಡೆ ಅಷ್ಟಲಕ್ಷ್ಮಿ ಪೂಜೆ ಮಾಡಬೇಕು ಅಂಥೇಳಿ 1 ತಿಂಗಳಿನಿಂದ ಎಲ್ಲ ತಯಾರಿ ಆಯಿತು, ಮೀಟಿಂಗ್ ಆಯಿತು, ಎಲ್ಲ ಆಯಿತು. ಆಮೇಲೆ ಒಬ್ಬೊಬ್ಬರು ಒಂದೊಂದು ಹಂಚ್ಕೊಂಡು ಅಷ್ಟಲಕ್ಷ್ಮಿಗಳನ್ನು ಒಬ್ಬೊಬ್ಬರು ತಯಾರು ಮಾಡ್ಕೊಂಡು ಬಂದರು. ಆದರೆ ಅವ್ರು ಪೂಜೆ ಮಾಡಿದ್ದು ಎಷ್ಟೊತ್ತು, ಆ ಪೂಜೆಯ ಅರ್ಥಗಳನ್ನು ನಾವು ಎಲ್ಲಿ ತಿಳ್ಕೊತಾ ಇದ್ದೀವಿ, ಆ ಪೂಜೆಯನ್ನು ನಾವು ಯಾಕಾಗಿ ಮಾಡಬೇಕು ಅನ್ನುವಂಥ ಕಲ್ಪನೆ ಇಲ್ಲ. ನಂಗೆ ಅದಕ್ಕೆ ಥಿಯಾಸಫಿಗೆ ನಾನು ಬಂದ ತಕ್ಷಣವೇ ನನಗೆ ಪ್ರಾರಂಭದಲ್ಲೇ ನಾನು ಮದುವೆ ಆಗಿದ್ದ ಕೂಡಲೇ ರಾಜಶೇಖರಯ್ಯ ಅಂತ ಹೇಳಿ ಟಿಪ್ಟೂನಲ್ಲಿದ್ದರು. ಅವರು ದಿನ ನಮ್ಮ ಮನೆಗೆ ಬಂದು ಪೂಜಾ ಮಂತ್ರಗಳನ್ನ ಹೇಳಿಕೊಟ್ರು, ಪೂಜೆಯ ಅರ್ಥಗಳನ್ನ ಹೇಳ್ತಾಯಿದ್ರು. ನಮ್ಮ ಹಿರಿಯ ಸೋದರರು ನಂಜನ್ ಶೆಟ್ಟರು ಪ್ರತಿ ಸಾರಿ ಪೂಜೆ ಮಾಡಬೇಕಾದ್ರೂ ಆ ಪೂಜೆಯ ಅರ್ಥ ಮತ್ತು ಅದಾದಮೇಲೆ ಒಂದು ಸೂಕ್ತಿಯ ಚಿಂತನೆ, ಇದು ಬಹಳ ಸರಳ ವಿಧಾನ. ಥಿಯಾಸಫಿ ವಾಂಗ್ಮಯದಲ್ಲಿ ಎಲ್ಲ ರೀತಿಯ ಒಳಗೊಂಡಿದೆ, ಪೂಜೆಗಳನ್ನ ಒಳಗೊಂಡಿರುವಂಥದ್ದು, ಜ್ಞಾನದ ವಿಚಾರ, ವಿಜ್ಞಾನ ಮತ್ತು ಆಧ್ಯಾತ್ಮ ಎಲ್ಲವನ್ನು ಒಳಗೊಂಡು ನಾವು ಯಾವ ದಿಕ್ಕಿನಲ್ಲಿ ಆ ಒಂದು ಕಡೆಗೆ ಆಧ್ಯಾತ್ಮವಾಗಲಿ ಮತ್ತು ಸಹೋದರ ಭಾವನೆಯನ್ನಾಗಲಿ ನಾವು ಬೆಳೆಸ್ಕೊಳ್ತೀವಿ ಅಂದರೆ ನಮ್ಮ ಇದಕ್ಕೆ ಏನು ನಮ್ಮಲ್ಲಿರುವಂಥ ಆಸಕ್ತಿಗೆ ಯಾವುದರ ಮೂಲಕ ನಾವು ಹೋಗ್ಬೋದೋ ಜಗತ್ತಿನ ಕಡೆಗೆ ಎಲ್ಲರನ್ನು ಕೂಡ ಒಂದನಾಗಿ ಮಾಡುವಂಥ ಒಂದು ಶಕ್ತಿ ಈ ಪ್ರೇಮಕ್ಕಿದೆ ಅಂಥೇಳಿ. ಅದರಿಂದ ಅವರು ಹೇಳ್ತಾ ಇದ್ದಾರೆ, ಸಾಮಾನ್ಯವಾದ ಅತಿ ಕಡಿಮೆ ಮಹತ್ವವುಳ್ಳ ಕೊಂಡುಕೊಳ್ಳುವ ವ್ಯಾಪಾರವಾಗಿಬಿಟ್ಟಿದೆ. ನೋಡಿ, ಅವರು ಹೇಳಿ ಅಲ್ಲಿ ಮಾಡಿದ್ದು ಎಷ್ಟೊತ್ತು, ಅರ್ಧ ಗಂಟೆನೂ ಪೂಜೆ ಮಾಡಲಿಲ್ಲ, ಆ ಪೂಜೆ ಅರ್ಥ ತಿಳ್ಕೊಳ್ಳಿಲ್ಲ. 1 ತಿಂಗಳಿಂದ ತಯಾರಿಯಾಗಿದ್ದಾಯಿತು. ಆಮೇಲೆ ಎಲ್ಲರೂ ಕೂಡ ವಿವಿಧವಾಗಿರುವಂಥ ಒಂದು ಭಕ್ಷ್ಯ ಭೋಜ್ಯಗಳನ್ನು ಮಾಡ್ಕೊಂಡು ಬಂದಿದ್ದರು. ಎಲ್ಲ ಇವಾಗ ಕೇವಲ ನಾವು ಹಿಂದಿಂದು ಗೊತ್ತಾಗಲ್ಲ, ಮುಂದಿಂದು ಗೊತ್ತಾಗಲ್ಲ, ನಾವು ಯಾರು ನೋಡಿದ್ದೀವಿ, ಅದೆಲ್ಲ ಯಾರು ಕೇಳೋರಿದ್ದಾರೆ, ನಾವೇನು ನೋಡ್ತಾ ಇದ್ದೀವಾ, ಮುಂದೆ ಬರ್ತೀವಿ ಅನ್ನೋದು ಗೊತ್ತಿಲ್ಲ, ಹುಟ್ಟುತ್ತೀವಿ ಅನ್ನೋದು ಯಾರು ನೋಡಿದ್ದಾರೆ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಇರೋವರೆಗೂ ಕೂಡ ಚೆನ್ನಾಗಿ ಮಜಾ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿಕೋನಕ್ಕೆ ಈ ಜಗತ್ತು ಹೋಗ್ತಾ ಇದೆ. ಅದರಿಂದ ಇನ್ನೊಂದು ದುಃಖ ಸಂಗತಿ ಎಂದರೆ ನಾವು ನಮ್ಮ ಆಸೆಗಳ ದಾಸರಾಗಿ ಹೇಡಿಗಳಾಗಿದ್ದೇವೆ. ಇದಕ್ಕೆಲ್ಲ ನಾವು ಜೀವಿಸುವ ಈಗಿನ ರೀತಿಯಲ್ಲಿ ಗರ್ಭನಿರೋಧಕ ಎನ್ನುವ ಶಬ್ದಕ್ಕಿಂತ ಹೀನಾಯವಾದ ಮತ್ತೊಂದು ಶಬ್ದವಿಲ್ಲ. ಮಕ್ಕಳು ಒಂದು ಕಡೆ ಬೇಕು ಅಂತ ಹೇಳಂದು ನಮ್ಮ ಹಿಂದೂ ಧರ್ಮವನ್ನು ಬೆಳೆಸಬೇಕು ಅಂಥೇಳಿ ಮಕ್ಕಳು ಹಡೀರಿ ಅಂತ ಹೇಳ್ತಾರೆ. ಇನ್ನೊಂದು ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಬೇಡ ಅಂತ ಹೇಳ್ತಾರೆ. ಇದು ಯಾವುದು ಸತ್ಯ? ಎಂಥ ಒಂದು ಅಜ್ಞಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಆಧುನಿಕ ಜೀವನದಲ್ಲಿ ದೈವತ್ವದ ಭಾವ ಹೊಂದಿದ ಪ್ರೇಮವನ್ನು ಮದುವೆಗಳಲ್ಲಿ ಸಾಮಾನ್ಯ ಮಟ್ಟಕ್ಕೆ ಇಳಿಸಿಬಿಟ್ಟಿದ್ದೇವೆ. ಅದರಿಂದಲೇ ನೋಡಿ, ನಮ್ಮ ವಿವಾಹವನ್ನು ಬಹಳ ಸರಳ ರೀತಿಯಿಂದ ಮಾಡಿಸಿದರು. ಥಿಯಾಸಫಿಯ ಹಿನ್ನೆಲೆಯಲ್ಲೇ ನಮ್ಮ ವಿವಾಹ ಆಗಿದೆ. 3 ದಿನ ವ್ಯಾಸಂಗಗೋಷ್ಠಿಯಲ್ಲಿ ನಮ್ಮ ವಿವಾಹವನ್ನು ಮಾಡಿದ್ದಾರೆ. ಅದೇ ಉದ್ದೇಶಕ್ಕೆ ಈಗ ನಮ್ಮ ಕಡೆ ವೆಂಕಟೇಶಣ್ಣನಿಗೆ ಈ ಗೃಹ ಪ್ರವೇಶ ವಾಸ್ತು ಶಾಂತಿಯನ್ನು ಈ ವಿಚಾರಗಳ ದೃಷ್ಟಿಯಿಂದ ಮಾಡಬೇಕು ಅನ್ನೋವಂಥದ್ದನ್ನು ನೆವ ಇಟ್ಟುಕೊಂಡು ಆ ಒಂದು ಉದ್ಘಾಟನೆ ಮತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ನನಗೆ ನಿಜವಾಗ್ಲೂ ಅಲ್ಲಿ ಕೊಟ್ಟಂತಹದ್ದು ಏನಪ್ಪ ಅಂತಂದರೆ, ಈ ಒಂದು ಗೃಹಸ್ಥಾಶ್ರಮ ಜೀವನವನ್ನು ನಾವು ಹೇಗೆ ನಡೆಸಬೇಕು, ಹಿರಿಯರಾಗಿರೋವಂಥವ್ರನ್ನ ಕಿರಿಯರಾಗಿರೋವಂಥವ್ರನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋವಂಥದ್ದೇ. 1 ದಿನವೂ ಕೂಡ ನಮ್ಮ ಮನೆಯವರು ಎಲ್ಲೂ ನಮ್ಮನ್ನು ಹೊರಗಡೆ ಪಿಕ್ಚರಿಗಾಗಲಿ, ಅವರು ಮೊದಲೇ ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿಯೇ
ನನ್ನ ಹತ್ರ ಹೇಳಲಿಲ್ಲ, ನಮ್ಮ ತಾಯಿಯವ್ರ ಹತ್ರ. ಮತ್ತು ಅವರು ತುಂಬ ಒಂದು 20-30 ಜನ ನೋಡಿ ಕೊನೆಗೆ ನಮ್ಮನ್ನು ನಿರ್ಧಾರ ಮಾಡ್ಕೊಂಡಿದ್ದಿದ್ದು. ಹಳ್ಳಿಗೆ ಹೋಗಬಾರ್ದು, ಪಿಕ್ಚರ್ ನೋಡಬಾರ್ದು, ಯಾವುದನ್ನು ಕೂಡ ಮಾಡಬಾರ್ದು ಅಂತ. ಮದುವೆ ದಿವಸನೇ ಬಂದು ಒಡವೆ ಹಾಕ್ಕೋಬಾರ್ದು ಅಂತ ಹೇಳಿದರು. ಆದರೆ ನಾನು 19 ವರ್ಷದ ಹುಡುಗಿ, ಅದರಿಂದ ಕೇಳ್ತಾ ಇದ್ದೆ. ಈಗ 20 ವರ್ಷ 27 ವರ್ಷ ನಾನೇ ದುಡಿತೀನಿ ಅಂತ ಹೇಳಂದಾಗ ಯಾರ ಮಾತು ಕೇಳೋಕ್ಕೆ ಯಾರೂ ತಯಾರಿಲ್ಲ. ವಿವಾಹ ಅನ್ನೋದನ್ನು ಕೂಡ ಆ ಸಂಸ್ಕಾರಗಳನ್ನು ನಾವು ಯಾವ ಮಟ್ಟಕ್ಕೆ ತರ್ತಾ ಇದ್ದೀವಿ, ಕುಟುಂಬ ಅನ್ನೋದೇನು ಅನ್ನುವಂಥದ್ದು ಇಲ್ಲಿ ಅವರು ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅದರಿಂದ ಇಂತಹ ಮಹತ್ವದ ವಿಷಯವನ್ನು ನಾಗರಿಕತೆಯ ಹೆಸರಿನಲ್ಲಿ ಅತಿ ಸಾಧಾರಣ ಮತ್ತು ಮಹತ್ವವಿಲ್ಲದು ಎನ್ನುವ ಹಂತಕ್ಕೆ ಇಳಿಸಿಬಿಟ್ಟಿದ್ದೇವೆ. ಮದುವೆಗಳನ್ನು ಕೂಡ ಅದು ಒಂದು ಸಂಸ್ಕಾರ ಕಾರ್ಯ, ಪವಿತ್ರವಾಗಿರುವಂಥದ್ದು ಅನ್ನುವಂಥ ಭಾವನೆ ಇಲ್ಲದೇ ಇರುವಂಥ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಟೈಮಪ್ಪ ಆಯಿತು. ಇದು ಅನೀತಿಯುತವಾದ, ಸ್ವನಿಯಂತ್ರಣವಿಲ್ಲದ, ಮರ್ಯಾದೆ ಮತ್ತು ಘನತೆ ರಹಿತವಾದ ಕ್ರಿಯೆಗಳಿಗೆ ಆಟವಾದ ಮೈದಾನವಾಗಿದೆ. ಯಾವುದು ಪ್ರತಿಯೊಂದು ಒಂದು ಆಟಗಳಾಗಲಿ, ಆಮೇಲೆ ಒಂದು ವಿವಾಹ ಸಂಸ್ಕಾರಗಳಾಗಲಿ, ಶ್ರಾದ್ದ ಕರ್ಮಗಳಾಗಲಿ, ಯಾವುದು ಕೂಡ ಅರ್ಥವನ್ನು ಇಟ್ಕೊಳ್ಳದೆ ಎಲ್ಲ ಅರ್ಥಗಳನ್ನು ಕಳ್ಕೊಂಡಿದೆ. ಪ್ರತಿಯೊಂದನ್ನು ಕೂಡ ಅರ್ಥವನ್ನು ಕೊಡುವಂಥದ್ದು ಈ ಒಂದು ವಾಗ್ಮಯ. ಥಿಯಾಸಫಿಯಲ್ಲಿ ಇದು ಪ್ರಾರಂಭ ಮಾಡಿದ್ದೇ 4 ಅಂಶಗಳು: ವಿಕಾಸ ಯೋಜನೆ, ಮಹಾತ್ಮರ ಇರುವಿಕೆ, ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತ, ಮತ್ತು ಇದು ಮರಣಾನಂತರ ಜೀವನ. ಈ 4 ಅಂಶಗಳು ಭಾಳ ಪ್ರಮುಖವಾಗಿ ನಮ್ಮಲ್ಲಿ ಹೇಳ್ತಾರೆ. ಅದರಿಂದ ಇದು ಎಷ್ಟು ಮಹತ್ವದ್ದು. ಇದರಿಂದ ಮದುವೆಯು ಇನ್ನೂ ಸರಳವಾಗಿದೆ, ಸರಳ ಆಗಿಲ್ಲ, ವೈಭವೀಕೃತವಾಗಿದೆ. ಮದುವೆಗೆ ಗೌರವ ತೋರದ ನಮಗೆ ವಿವಾಹ ವಿಚ್ಛೇದನವನ್ನು ಖಂಡಿಸುವ ಧೈರ್ಯ ಎಲ್ಲಿದೆ? ನಮಗೆ ವಿವಾಹ ವಿಚ್ಛೇದನೆ ಮಾಡೋವಂಥ ಖಂಡಿಸುವಂಥ ಧೈರ್ಯ ಇಲ್ಲ. ನಿಜವಾಗಿ ಹೇಳುವುದಾದರೆ ಮದುವೆಯ ಪವಿತ್ರತೆಯು ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಹೊರಗಿದೆ. ಅದರಿಂದ ಹೊರಗಿದೆ ಇದು. ನಿಜವಾದ ಮತ್ತು ಪವಿತ್ರವಾದ ಮದುವೆಯು ಯಾವುದೇ ರೀತಿಯ ಧಾರ್ಮಿಕ ವಿಧಿವಿಧಾನಗಳಿಗೆ ಒಳಪಡಬೇಕಾದ್ದಿಲ್ಲ. ಹೀಗಿದ್ದರೂ ಮದುವೆಯ ಆಂತರಿಕ ಪವಿತ್ರತೆಯು ಬಾಹ್ಯ ಗುರುತಿಸುವಿಕೆ ಮತ್ತು ಸ್ವರೂಪಗಳ ಸಭ್ಯತೆಯಲ್ಲಿ ಪ್ರತಿಫಲಗೊಳ್ಳುತ್ತಿದೆ. ಅರುಂಡೆಲ್ರು ಯಾವ ಜಾತಿ? ರುಕ್ಮಿಣಿ, ಅವರ ಹೆಂಡತಿ ರುಕ್ಮಿಣಿ. ಅದಕ್ಕೆ ಅವರ ಅನುಭವಗಳನ್ನೇ ನಮಗೆ ಕೊಡ್ತಾ ಇದ್ದಾರೆ. ಆಗಂಥ ಒಂದು ಅನುಭವಗಳು ಇಲ್ಲಿ ಅವರು ಅದನ್ನೇ ಹಂಚ್ಕೊಳ್ತಾ ಇದ್ದಾರೆ ಇದ್ರ ಮೂಲಕ. ಅದರಿಂದ ಕೆಲವು ಬಾಹ್ಯ ಆಚರಣೆಗಳು ನಮ್ಮ ಹೊಸ ಜೀವನಕ್ಕೆ ನಾವು ತೋರಿಸುವ ಗೌರವ ಮತ್ತು ಸಂಕಲ್ಪಗಳ ಪರೀಕ್ಷೆಗಳಾಗಿರುತ್ತವೆ. ಈಗ ನಮ್ಮ ಮದುವೆಯಲ್ಲಿ ವಾಲ್ಗ ಊದೋದು ಬೇಡ ಅಂತ ಹೇಳಿ ಅದನ್ನೇನು ಇಟ್ಕೊಳ್ಳಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಾಗ ಎಲ್ಲರೂ ಮಾತನಾಡೋಕ್ಕೆ ಶುರು ಮಾಡಿದರು. ವಾಲ್ಗ ಇಲ್ದಿದ್ದು ಮದುವೆ ಮಾಡಿದರೆ ಆಗಬಾರ್ದಾಗುತ್ತೆ ನೋಡಿ. ಹೊರಗಿನ ಆಚರಣೆಗಳಿಗೂ ನಮಗೂ ನಿಜವಾಗಿರೋಂಥ ಸಂಸ್ಕಾರಗಳು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಾರ್ದೆ ಕೇವಲ ಹೊರಗಿನ ಆಚರಣೆಗಳೇ ಸತ್ಯ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಅದರಿಂದ ಮದುವೆ ಮಾಡಿಸುವ ನೋಂದಣಿ ಕಚೇರಿಗಳು ಮದುವೆಯ ಘನತೆಯನ್ನು ಹಾಸ್ಯಾಸ್ಪದಗೊಳಿಸಿವೆ. ಏನೋ ಒಂದು ಅಲ್ಲಿಯ ನಿಯಮಗಳನ್ನ ಕಾನೂನುಗಳನ್ನ ಹಾಕ್ತಾರೆ, ಒಂದು ಸೈನ್ ಮಾಡಿಸ್ತಾರೆ. ನಮ್ಮ ಜೀವನದ ಒಂದು ಸಂಬಂಧಗಳನ್ನು ಅಲ್ಲಿ ಯಾವುದನ್ನು ಕೂಡ ಅಲ್ಲಿ ಗುರುತಿಸ್ತಾ ಇಲ್ಲ. ನಮ್ಮ ಮದುವೆ ನಂತರ ಭಾಳ ನಿಂದನೆಗಳು ಬಂತು. ಎಷ್ಟೋ ಜನ ನಮ್ಮ ಮಕ್ಕಳಾಗಿರೋದನ್ನು ಬಂದು ನೋಡಿದರು, ಯಾರಿಗಾಗಿ ಹುಟ್ಟಿದೆ ಮಕ್ಕಳು ಅಂತ ಹೇಳಿ. ಯಾಕೆಂತಂದರೆ ಅವರಲ್ಲಿರುವಂತಹ ಬ್ರಹ್ಮಚರ್ಯದ ಪಾಲನೆಗಳು ಎಲ್ಲರಿಗೂ ಕೂಡ ಆಶ್ಚರ್ಯವನ್ನು ತರ್ತು. ಆದರೆ ಬಲವಂತವಾಗೇ ನಮ್ಮ ಮಕ್ಕಳಾಗಿದ್ದು, ಆದ್ದರಿಂದ ಅವು ಕೂಡ ಯಾವ ರೀತಿ ಹೋಗಬೇಕಾಗಿತ್ತೋ ಹೋದರು. ಅಂದರೆ ಗುರುಗಳ ಒಂದು ಸೇವೆಗಾಗಿ
ಅವರು ಒಂದು ಋಣಗಳನ್ನು ಅವರು ಮುಗಿಸ್ಕೊಂಡು ಹೋದರು. ಆದರೆ ನನಗೆ ಥಿಯಾಸಫಿ ಸಿಕ್ಕಿದ್ರಿಂದ ನನ್ನ ಒಂದು ಪ್ರತಿಯೊಂದು ಕಷ್ಟಗಳು, ಕಷ್ಟ ಅಂತ ಹೇಳಂತಂದರೆ ನಾವು ಕಷ್ಟ ಅಂತ ಅಂದ್ಕೊಂಡಿರೋದೇ ಅಜ್ಞಾನ. ಕಷ್ಟಗಳನ್ನು ಅಜ್ಞಾನದಿಂದ ಅಂದ್ಕೊಂಡಿರೋದ್ರಿಂದ ಕಷ್ಟಗಳು, ಸಮಸ್ಯೆಗಳು ಯಾವತ್ತಿಗೂ ಕೂಡ ನಮ್ಮನ್ನು ವಿವೇಕದ ಕಡೆ ಕರ್ಕೊಂಡು ಹೋಗುತ್ತೆ ಹೊರತಾಗಿ ಅದು ನಮ್ಮನ್ನು ಕುಗ್ಗಿಸೋದಿಲ್ಲ. ಅದಕ್ಕೆ ಕಷ್ಟಗಳೇ ದಾರಿದೀವಿಗೆಗಳು ಅಂತ ಹೇಳ್ತಾರೆ. ಹಾಗಾಗಿ ಇದು ನಿರಾಶಾದಾಯಕವಾದದ್ದು. ಜೀವನದ ಇನ್ನೂ ಅನೇಕ ವಿಭಾಗಗಳಲ್ಲಿ ನಾವು ಪುನರುತ್ಥಾನ, ಹೊಸ ಒಡಂಬಡಿಕೆ, ಹೊಂದಾಣಿಕೆಗಳ ಅವಶ್ಯಕತೆಗಳ ಕುರಿತು ಮಾತನಾಡುತ್ತೇವೆ. ಇನ್ನು ಹಂಗಾಗಬೇಕು, ನಮ್ಮ ದೇಶ ಹೀಗಾಗಬೇಕು ಅಂಥೇಳಿ ನಾವು ಮಾತನಾಡ್ತಾ ಇದ್ದೀವಿ. ಆದರೆ ನಾನು ಹೇಗಿರಬೇಕು, ನನ್ನ ಒಳಗಡೆ ಏನನ್ನ ಬದಲಾವಣೆ ನಾನು ತಂದುಕೊಳ್ಬೇಕು. ನಿನ್ನೆ ನಮ್ಮ ಸೋದರರೊಬ್ಬರು ಪ್ರಾರಂಭದಲ್ಲೇ ಹೇಳಿದರು, ಬಲರಾಮಣ್ಣ ಅವರು, ನಾವು ಒಬ್ಬೊಬ್ಬರು ತರಬೇಕಾಗಿದೆ. ಇನ್ನೊಬ್ಬರನ್ನ ಆಗಿ ಅಂತ ಹೇಳೋದಕ್ಕಿಂತ ನಾನು ಹೇಗೆ ಪ್ರತಿ ವ್ಯಕ್ತಿಯ ಜೊತೆ, ಪ್ರತಿ ವಸ್ತುವಿನ ಜೊತೆ ಯಾವ ರೀತಿಯಾಗಿ ನಾನು ವರ್ತನೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು. ಅದರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆ ಯುವಕರಿಗೆ ನೀಡುವ ಶಿಕ್ಷಣವನ್ನು ನಿಜವಾದ ಪ್ರೇಮದ ಕಲೆಯನ್ನಾಗಿ ನೀಡಿದರು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಖಿನ್ನತೆಯು ತನ್ನಷ್ಟಕ್ಕೆ ತಾನೇ ಕಾಣೆಯಾಗುತ್ತಿದೆ. ಒಂದು ವೇಳೆ ಶಿಕ್ಷಣ ವ್ಯವಸ್ಥೆಯು ಸೇವೆಯನ್ನು ಪ್ರಮುಖವಾಗಿ ಪರಿಗಣಿಸಿದಲ್ಲಿ ಗಂಡು ಮತ್ತು ಹೆಣ್ಣುಗಳ ಜೀವನದಲ್ಲಿ ಪ್ರೇಮವು ಸರಿಯಾದ ಸ್ಥಾನಕ್ಕೆ ಮರಳುತ್ತದೆ. ಆದರೆ ಶಿಕ್ಷಣವು ತನ್ನ ಆತ್ಮನನ್ನು ಇನ್ನೂ ಕಂಡುಕೊಂಡಿಲ್ಲ ಮತ್ತು ಅದರ ಆತ್ಮಹೀನತೆಯು, ವಿಕಾರತೆಯು ಸುಂದರವಾದ ಪ್ರೇಮವನ್ನು ಅಂಧರೂಪಕ್ಕೆ ತಳ್ಳಿಬಿಡುತ್ತಿದೆ. ಅದಕ್ಕೆ JK ಅವರು ಇದನ್ನೆಲ್ಲ ನೋಡಿ ಯಾವುದು ಕೂಡ ಹೇಳೋದೇ ಬೇಡ, ಗುರು ತನ್ನೊಳಗಡೆ ಇದ್ದಾರೆ ಅಂತ. ಅವರ ಒಂದೊಂದು ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ನನ್ನ ಒಳಗಡೆ ನೋಡೋದನ್ನೇ ಹೇಳ್ತಾರೆ ಹೊರತಾಗಿ ನೀನೇ ಪ್ರಪಂಚ ಅಂತ ಹೇಳಿಬಿಟ್ರು. ಪ್ರಪಂಚ ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ನೀನೇ ಪ್ರಪಂಚ ಅಂತ ಹೇಳಿದರು. ಅದರಿಂದ ನಾವು ಪ್ರೇಮಕ್ಕೆ ಪಡುವ ಕಾರಣವಿಲ್ಲ. ಅದರ ಬದಲಿಗೆ ಪ್ರೇಮವನ್ನು ಪವಿತ್ರ ಸ್ಥಾನದಲ್ಲಿಟ್ಟು ಪೂಜಿಸೋಣ. ಪ್ರೇಮದಲ್ಲಿ ಬೀಳುವುದು ಮತ್ತು ಅದರಿಂದ ಬರುವುದರ ಬಗ್ಗೆ ನಾವು ಭಯಪಡಬೇಕಾಗಿಲ್ಲ. ಆದರೆ ಪ್ರೇಮದಲ್ಲಿ ಪವಿತ್ರ ಭಾವದಿಂದ ಬೀಳೋಣ ಮತ್ತು ಧನ್ಯತಾಭಾವದಿಂದ ನಮ್ಮ ಗೌರವಯುತವಾಗಿ ಹೊರಬರೋಣ. ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾವು ದೈವತ್ವದ ಪಥದಲ್ಲಿದ್ದೇವೆ ಎನ್ನುವ ಭಾವನೆಯಿಂದ ಪ್ರೇಮದ ಫಲವನ್ನು ಅನುಭವಿಸೋಣ. ಯಾವುದು ಈ ದೈವತ್ವದ ಪಥ? ಯೋಗ ಮಾರ್ಗ. ಈ ಯೋಗ ಮಾರ್ಗನೇ ಆ ದೈವತ್ವದ ಕಡೆಗೆ ಹೋಗುವಂಥದ್ದು. ಮುಮುಕ್ಷತ್ವ ಅಂದರೆ ಮೋಕ್ಷ. ನೋಡಿ, ಶಂಕರಾಚಾರ್ಯರು ಇದನ್ನೇ ವಿವೇಕ ಚೂಡಾಮಣಿಯಲ್ಲಿ ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಮೋಕ್ಷ ಅಂತ ಹೇಳಿದರು. ಮೋಕ್ಷ ಅನ್ನುವಂಥದ್ದು ಕೂಡ ನಾನು ಈ ಮೋಹದಿಂದ ಬಿಡುಗಡೆ ಆಗಬೇಕು ಅಂಥೇಳಿ. ಆದರೆ ಅದನ್ನೇ ಕೃಷ್ಣಮೂರ್ತಿಯವರು ವಿವೇಕ, ವೈರಾಗ್ಯ, ಅಲ್ಲಿ ಷಟ್ ಸಂಪತ್ತು, ಆ ಸಂಪತ್ತು ಸದಾಚಾರವಾಗಬೇಕು, ಯಾವಾಗಲೂ ಕೂಡ ನಿತ್ಯ ಅನುಷ್ಠಾನವಾಗಬೇಕು. ನಮ್ಮ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸಹನೆ, ಏಕಾಗ್ರತೆ, ಶ್ರದ್ಧೆ ಇವುಗಳು ನಿತ್ಯ ಅನುಷ್ಠಾನಕ್ಕೆ ಬರಬೇಕು, ಸದಾಚಾರವಾಗಬೇಕು. ಈ 6 ಸಂಪತ್ತುಗಳನ್ನು ಇಲ್ಲಿ ಬಹಳ ನಮಗೆ ನಿತ್ಯ ಅನುಷ್ಠಾನಕ್ಕಾಗಿ ಕೊಟ್ಟರು. ಕೊನೆಯದಾಗಿ ಮೋಕ್ಷದ ಬದಲಿಗೆ ಪ್ರೇಮವನ್ನು ಬೆಳೆಸ್ಕೊಂಡಾಗ ಆ ಮೋಕ್ಷದ ಮಾರ್ಗಕ್ಕೆ ನಾವು ಸೇರ್ತೀವಿ ಅಂಥೇಳಿ. ಅದರಿಂದ ದೈವತ್ವದ ಪಥ ಯಾವುದಪ್ಪ ಅಂದರೆ ಈ ಯೋಗ ಮಾರ್ಗನೇ ದೈವತ್ವದ ಪಥ ಅನ್ನುವಂತಹ ಭಾವನೆಯಿಂದ ಈ ಪ್ರೇಮದ ಫಲವನ್ನು ನಾವೆಲ್ಲ ಅನುಭವಿಸೋಣ. ನಮ್ಮಲ್ಲಿರುವಂಥ ಈ ದೈವತ್ವದ ಅಂಶದಿಂದಾಗಿ ಜಗತ್ತಿನಲ್ಲಿ ನಾವು ವಿಸ್ಮಯಕರವಾದದ್ದನ್ನು ಮಾಡಲು ಸಾಧ್ಯವಾಗಿದೆ. ಏನವರು ಹಿಂದೆ ಪವಾಡಗಳನ್ನು ಮಾಡಿ ತೋರಿಸ್ತಾ ಇದ್ರಲ್ಲ, ಆ ರೀತಿಯಾಗಿ ನಮ್ಮ ಪ್ರೇಮದ ಮೂಲಕ ಪ್ರತಿಯೊಬ್ಬರನ್ನು ಕೂಡ ನಾವು ಯಾವಾಗ ಪ್ರೀತಿಸ್ತೀವಿ, ಇದು ಆ ಪವಾಡಗಳಿಗಿನ್ನ ದೊಡ್ಡ ಪವಾಡ. ಯಾಕಂದರೆ ಆ ಪವಾಡಗಳನ್ನ ನಂಬುವಂಥ ಶಕ್ತಿ ಇಲ್ಲ. ಸತ್ಯ ಸಾಯಿಬಾಬಾ ಅವರು ಅನೇಕ ಪವಾಡಗಳನ್ನ ಅವರು ಮಾಡಲಿಲ್ಲ, ಅವರಲ್ಲಿ ಸಹಜವಾಗಿ ಇತ್ತು. ಆದರೆ ಅದನ್ನು ಅನೇಕರು ಅಲ್ಲಗಳೆದ್ರು. ಇದನ್ನು ನೀವು ತಯಾರು ಮಾಡಬೇಕು. ಆದರೆ ಕೃತಕವಾಗಿ ಮಾಡೋ ಅಂಥವ್ರನ್ನ ನಂಬಿದರು. ನಮ್ಮ ಧಾರವಾಡಕ್ಕೆ ನ್ಯೂ ಎನರ್ಜಿ ಅಂಥೇಳಿ ಒಂದು ಸಂಸ್ಥೆಯವರು ಬಂದಿದ್ರು. ನ್ಯೂ ಎನರ್ಜಿ ಅಂತ ಹೇಳಿ ಬಂದರು. ಆಯಿತು,
ಅಂಥೇಳಿ ನಮ್ಮ ಧಾರವಾಡದಲ್ಲಿ ಯಾರೇ ಬಂದರೂ ಎಲ್ರಿಗೂ ಕೂಡ ಕೊಡುವಂಥ ಒಂದು ಪದ್ಧತಿ ಮೊದಲಿಂದ ಇತ್ತು. ಆಮೇಲೆ ಅವರು ಬಂದರು. ಮನೆಗೆ ಬಂದಾಗ ನಾನು ಇನ್ನೂ ಹೊರಗೆ ಬರ್ತಿದ್ದಾಗೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಲಿಲ್ಲ ಅವರು. ನಮಸ್ಕಾರ ಮಾಡಲಿಲ್ಲ. ಸರಿ ಅಂಥೇಳಿ ಆ ಒಂದು ಅವರಿಗೆ ಗೆಸ್ಟ್ ರೂಮ್ ಅಂತ ಇದೆ, ಆ ಒಂದು ಕೋಲೆಯನ್ನು ತೋರಿಸ್ದೆ. ಆಮೇಲೆ ಹೇಳಿದೆ, ಸ್ವಲ್ಪ ಸೊಳ್ಳೆ ಅದು ಬರುತ್ತೆ, ಬಾಗಿಲು ತೆಗೆಯೋದು ಬೇಡ ಅಂತ ಹೇಳಿ. ಸಂಜೆ ಆದ ತಕ್ಷಣ ಸೊಳ್ಳೆಗಳೇ ಏನೂ ಇಲ್ಲ, ನಾವೆಲ್ಲ ಆತ್ಮಸ್ವರೂಪರು, ಎಲ್ಲ ರಾಘವೇಂದ್ರ ಸ್ವಾಮಿ ಆ ಒಂದು ಇದರಲ್ಲಿಲ್ಲ, ಮಠದಲ್ಲಿ ಬೃಂದಾವನದಲ್ಲಿ ಇಲ್ಲ ರಾಘವೇಂದ್ರ ಸ್ವಾಮಿ, ಪುಟ್ಟಬರ್ತಿ ಅಲ್ಲಿಲ್ಲ, ಮೈತ್ರೇಯರನ್ನೂ ಹೇಳಿಬಿಟ್ರತ್ಲಾಗಿ ಅವ್ರು ಯಾರು ಕೂಡ ಎಲ್ಲೂ ಇಲ್ಲ. ನಮ್ಮ ಮನೆಯಲ್ಲಿ 5 ವರ್ಷದ ಬಾಲಕ ಬರ್ತಾನೆ, ಅವರಲ್ಲಿ ಎಲ್ಲರೂ ಕೂಡ ಬರ್ತಾರೆ ಅಂತ. ನೋಡಿ, ಇಂಥವನ್ನೆಲ್ಲ ನಂಬುತ್ತೀವಿ, ವಾರಗಟ್ಟಲೆ ಹೋಗ್ತೀವಿ, ಅವ್ರ ಹತ್ರ ಹೋಗಿ ದುಂಬಾಲು ಬಿದ್ದು ಅವರಿಂದ ಎಲ್ಲವನ್ನು ಕೂಡ ಪಡ್ಕೊಳ್ಳೋಕ್ಕೆ ಯೋಚನೆ ಮಾಡ್ತೀವಿ. ಸಹಜವಾದ ಜ್ಞಾನ, ಸಹಜವಾದ ಇದು ಸಂಪತ್ತು ಏನಿದೆ, ಇಂಥ ಸಂಪತ್ತುಗಳನ್ನು ಗಳಿಸ್ಕೊಳ್ಳಾರ್ದೆ ನಾವೆಲ್ಲ ದುಂಬಾಲು ಬಿದ್ದು ಅಂತಹವ್ರ ಹಿಂದೆ ಹೋಗ್ತಾ ಇದ್ದೀವಿ. ಅದರಿಂದ ಪ್ರಸ್ತುತ ಅಜ್ಞಾನದ ಜಗತ್ತಿನಲ್ಲಿ ನಾವೆಲ್ಲ ತುಂಬಿ ಹೋಗಿದ್ದೀವಿ. ಈಗ ನೋಡಿ, ಬೆಂಗಳೂರಿನಲ್ಲಿ ನೋಡಿ, ಎಲ್ಲಿ ಮೂಲೆಯಲ್ಲಿ ಸಣ್ಣ ಒಂದು ಕಲ್ಲು ಕೂಡ ದೇವರಾಗ್ಬಿಟ್ಟಿದೆ. ಏನು ಅಲಂಕಾರಗಳು ಮಾಡಬಾರ್ದು ಅಂತಲ್ಲ, ಆದರೆ ಅಲ್ಲಿ ನಿಲ್ತಾ ಇದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಎಲ್ಲಿಯೂ ನಿಲ್ಲದಿರು, ಎಲ್ಲೂ ನಿಲ್ಲಬೇಡಪ್ಪ, ಅನಂತ ತಾನು ಅನಂತವಾಗಿ ಆಗುತ್ತೀಯೇ ನಿತ್ಯ ಯೋಗಿ. ನಾವೆಲ್ಲರೂ ಕೂಡ ಯೋಗಿಗಳಾಗ್ತಾ ಇದ್ದೀವಿ. ಇನ್ನೂ ಕೂಡ ಪೂಜೆ ಪುನಸ್ಕಾರ ಇದನ್ನೇ ನಂಬಿಕೊಂಡು ನಾವು ಆ ವೇಷಭೂಷಣಗಳು, ಅವ್ರು ಹೋಗುವಂಥ ಪದ್ಧತಿಗಳು, ಆ ಒಂದು ವಿಚಾರಗಳನ್ನು, ನಮ್ಮ ನಿಜವಾಗಿರುವಂತಹ ದೈವತ್ವದ ಅಂಶವನ್ನು ಕಳೀತಾ ಬರ್ತಾ ಇದ್ದೀವಿ. ಅದರಿಂದ ಈ ಒಂದು ಮಿತಿ ಇಲ್ಲದ ಸಾಹಸ ಗುಣವನ್ನು ಅತಿ ಕೆಟ್ಟದಾದ ದುಷ್ಟತೆಯಿಂದ ಕೂಡಿದ ಭಯಾನಕವಾದ ಧರ್ಮಸಭೆ ಮತ್ತು ಹಿಂಸೆಯ ಪ್ರವೃತ್ತಿಯ ಅನುಸರಿಸುವುದನ್ನು ಕಾಣ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ನಮ್ಮ ನಾಗರಿಕ ಜೀವನದಲ್ಲಿ ಕಳಂಕಗಳಾಗಿವೆ ಮತ್ತು ಇದರಿಂದಾಗಿ ಪ್ರೇಮವು ನಮ್ಮ ತನ್ನ ನಿಜ ಸ್ವರೂಪಕ್ಕೆ ದೂರವಾಗಿದೆ. ಸತ್ಯವನ್ನು ನಡ್ಕೊಂಡ್ರೂ ಕೂಡ ಅದರಲ್ಲಿ ನಂಬಿಕೆಗಳಿಲ್ಲ, ಅಸತ್ಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಇಷ್ಟಾದರೂ ಪ್ರೇಮ ಇನ್ನೂ ನಮ್ಮ ಹೃದಯದಲ್ಲಿ ವಾಸಿಸುತ್ತಿದೆಯಲ್ಲದೆ ಪಾಪ ಅದಿದೆ. ಅದಕ್ಕೆ ಹೇಳ್ತಾರೆ, ಯಾರ ಶಿಷ್ಯತ್ವವನ್ನು ನಾವು ಕೋರುತ್ತೇವೆಯೋ ಆ ಪವಿತ್ರಾತ್ಮರು ನಾವು ಹುಡುಕುತ್ತಿರುವ ಬೆಳಕನ್ನು ನಮಗೆ ತೋರಿಸಲಿ, ತಮ್ಮ ದಯೆ ಮತ್ತು ಜ್ಞಾನದ ಇದನ್ನು ನಮಗೆ ಕರುಣಿಸಲಿ ಅನ್ನುವಂಥ ಮಾತು. ಮತ್ತು ಮಾತೆ ಅನಿ ಬೆಸೆಂಟ್ರವರ ಒಂದು ಧ್ಯೇಯವಾಕ್ಯ ಪ್ರತಿ ದಿವಸ ನಾವು ಪಠನೆ ಮಾಡ್ತಾಯಿದ್ದೀವಿ. ಹಿಂದೂ ಪ್ರಾರ್ಥನೆ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನು ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗೆನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ. ಆ ಕಾರಣ ಇದೇನು, ನಾನು ನನ್ನ ಕುಟುಂಬ ಅದು ಕೂಡ ಹೋಗ್ತಾ ಇದೆ, ನಮ್ಮ ಹಿರಿಯರು ಅನ್ನೋವಂಥದ್ದನ್ನು ಕೂಡ ಕಳ್ಕೊತಾ ಇದ್ದೀವಿ. ಈಗ ನಾನು ನಮ್ಮ ಇವರು ಮೇಷ್ಟ್ರು ಬೆಳಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ವಿ. ಒಂದು ಕುಟುಂಬದ ಉದಾಹರಣೆಯನ್ನು ಕೊಟ್ಟರು. ಏನಪ್ಪ ಅಂತ ಹೇಳಂತಂದರೆ, ಗಂಡ ಹೆಂಡತಿ ಇಬ್ಬರು ಕೂಡ ನೌಕರಿ ಮಾಡ್ತಾಯಿದ್ರು. ಅವರಿಗೆ ಒಂದು ಪುಟ್ಟ ಮಕ್ಕಳಿದ್ವು. ಆ ಒಂದು ಕುಟುಂಬದ ನಿರ್ವಹಣೆಯನ್ನು ಆ ಅತ್ತೆ ಮಾವ ಇಬ್ಬರು ಕೂಡ ನೋಡಿಕೊಂಡು, ಇವರಿಬ್ಬರು ಕೆಲಸಕ್ಕೆ ಹೋದ್ರೂ ಸಹ ಮನೆಯಲ್ಲಿ ಪೂರ್ತಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾಯಿದ್ರು. ಆದರೆ ಸೊಸೆಗೆ ಒಂದು ಸಣ್ಣ ಒಂದು ದುರಾಸೆ ಉಂಟಾಯಿತು. ಏನಪ್ಪ ಅಂದರೆ, ನಾವು ಹಾಯಾಗಿರಬೇಕು, ಅವ್ರು ಯಾಕೆ ನಮ್ಮ ಜೊತೆಯಲ್ಲಿ ವಯಸ್ಸಾಗಿರೋರು ಬೇಡ ಇರೋದು. ಆಯಿತು, ಏನು ಮಾಡ್ತಾನೆ, ವಿಧಿ ಇಲ್ಲ, ಗಂಡ ಅವನ ಮಾತನ್ನು ಕೇಳಬೇಕಾಗಿತ್ತು. ಆಯಿತು ಅಂಥೇಳಿ ಅವರನ್ನು ಊರಿಗೆ ಕಳಿಸ್ಬಿಡೋಣ ಅಂತ ಹೇಳಿ ಕಳಿಸಿದ್ರು. ಪಾಪ ಅವರು ದುಃಖದ ಕಣ್ಣೀರನ್ನು ಹಾಕ್ಕೊಂಡು ಅವರ ಊರಿಗೆ ಹೋದರೆ 1 ತಿಂಗಳ ಕಾಲದಲ್ಲಿ ಯಾವುದೋ ಒಂದು ಆಘಾತ ಉಂಟಾಗಿ ಆ ಹೆಣ್ಣು ಮಗಳು ತೀರಿ ಹೋದ್ಲು. ಆಗ ಅತ್ತೆ ಮಾವನೇ ಆ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕಾಗಿರುವಂಥ ಒಂದು ಪ್ರಸಂಗಗಳು ಬಂತು. ಇವೆಲ್ಲವನ್ನು ಕೂಡ ನಾವು ಕೇಳ್ತಾ ಇದ್ರೂ ಕೂಡ ಇನ್ನೂ ಇಂತಹ ಒಂದು ಅಜ್ಞಾನದಲ್ಲಿ ನಾವು ತೊಳಲಾಡ್ತಾ ಇದ್ದೀವಿ.
ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲವೂ ನಶಿಸಿ ಹೋಗುತ್ತವೆ, ಆದರೆ ಪ್ರೇಮ ಎಂದಿಗೂ ಕೂಡ ನಶಿಸೋದಿಲ್ಲ. ಆ ಪ್ರೇಮ ಅನ್ನುವಂಥದ್ದಕ್ಕೆ ಯಾವತ್ತೂ ಕೂಡ ಕೊನೆ ಇಲ್ಲ ಅನ್ನುವಂಥದ್ದು ಇದರಲ್ಲಿ. ಈ ಒಂದು ನೀನೇ ಪ್ರಪಂಚ ಅಂದರೆ ನಾನು ಬೇರೆ ಅಲ್ಲ, ಪ್ರೇಮ ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ, ಜಗತ್ತೆಲ್ಲವೂ ಕೂಡ ಪ್ರೇಮಮಯಂ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಮ್ಮ ಮಾತಿಗೆ ವಿರಾಮವನ್ನು ಕೊಡ್ತೇನೆ.